ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ಶ್ರೀರಾಮನವಮಿ ದಿನಾಂಕ 26/3/2026 ಮಹಾಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಓಂ ಸಾಯಿ ಧ್ಯಾನ ಮಂದಿರದ ಪೂಜ್ಯ ಶ್ರೀ ಸಾಯಿ ಕಿರಣ್ ಗುರೂಜಿಯವರು ಸಮಸ್ತ ಸಾಯಿ ಭಕ್ತರ ಕಲ್ಯಾಣ, ಆರೋಗ್ಯ, ಶಾಂತಿ ಹಾಗೂ ಮನೋಭಿಲಾಷಿಗಳ ಪರಿಪೂರ್ಣತೆಗೆ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತವನ್ನು ಆಚರಿಸುವ ದಿವ್ಯ ಸಂಕಲ್ಪ ಹೊಂದಿದ್ದಾರೆ. ಸರ್ವರಿಗೂ ಆದರದ ಸುಸ್ವಾಗತ. Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ಆದ್ಯದೇವರ ದಾಸಿಮಯ್ಯ ಜಯಂತಿ, ಸನ್ಮಾರ್ಗಕ್ಕೆ ದಾರಿ ತೋರಿಸಿದ ದಾಸಿಮಯ್ಯ ಕುಮಾರಸ್ವಾಮಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಇಲ್ಲದೆ ಸರ್ಕಾರಿ ನೇಮಕಾತಿಗೆ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮಾಹಿತಿ ಸಲ್ಲಿಕೆ, ಸಚಿವ ಸಂಪುಟ ತೀರ್ಮಾನ ಗೊಂದಲ, ಮಹೇಂದ್ರ ಕುಮಾರ್ ಮಿತ್ರ. ಹೆಣ್ಣು ಸಂಸಾರದ ಕಣ್ಣಾಗಬೇಕು, ಅನಿತಾ ಹಿರೇಮನಿ. ಹುತಾತ್ಮರ ದಿನಾಚರಣೆ, ಶೋಷಣೆ ರಹಿತ ಸಮಾಜ ನಿರ್ಮಾಣಕ್ಕೆ ಸಹಕಾರ ಅಗತ್ಯ, ಚನ್ನಬಸವ ಜಾನೇಕಲ್. ವಿಶ್ವಕರ್ಮ ಸಮಾಜ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಮಾರ್ಚ್ 25ರಂದು ಪಂಜಿನ ಮೆರವಣಿಗೆ, ಮಾರುತಿ ಬಿಡಿಗೇರ. ರಂದು ಬಲಗೈ ಸಂಬಂಧಿತ ಜಾತಿಗಳಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ, ಮಾಲಾ ಮಹಾಸಭಾ ಬೆಂಬಲ, ಭಾಸ್ಕರ್ ರಾಜ್. ಮಾಜಿ ಸಚಿವ ಕೆ ಶಿವನಗೌಡ ಹೇಳಿಕೆ ಖಂಡನಾ ಹೇಳಿಕೆ, ತೇಜೋವಧೆ ಮಾಡುವ ಪ್ರಯತ್ನ, ರಂಗನಾಥ್. ಆರೋಲಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಲಪಟಾಯಿಸಲು ಯತ್ನ, ನೋಂದಣಿ ಖರೀದಿ ಪತ್ರ ರದ್ದುಗೊಳಿಸಲು ನರಸಿಂಹಲು ಆಗ್ರಹ. SSLC ಪರೀಕ್ಷೆ 705 ವಿದ್ಯಾರ್ಥಿಗಳ ಗೈರು. ಮತ್ತು ಮಾನ್ವಿ ತಾಲೂಕ್ ಪಂಚಾಯತ್ ಇಒ ಕರ್ತವ್ಯ ಲೋಪ, ನಿರ್ಲಕ್ಷ್ಯ ಖಂಡಿಸಿ ಪ್ರತಿಭಟನೆ. ಸಮಾಜದಲ್ಲಿ ಉತ್ತಮ ಜೀವನವನ್ನು ಹೇಗೆ ನಡೆಸಬೇಕು ಎಂಬ ಬಗ್ಗೆ ಮತ್ತು ಸಮಾಜವನ್ನು ಕಾಣುವ ದೂರದೃಷ್ಟಿಯನ್ನು ಹೊಂದಿದ ತಮ್ಮ ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸವನ್ನು ದೇವರ ದಾಸಿಮಯ್ಯ ಅವರು ಮಾಡಿದ್ದಾರೆ ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಆದ್ಯ ವಚನಕಾರ, ನೇಕಾರ, ಸಂತ ವಿಶ್ವಮಾನ್ಯ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವಚನಕಾರರಲ್ಲಿ ಆದಿ ವಚನಕಾರರೆಂದು ಹೆಸರುವಾಸಿಯಾಗಿ ಸಮಾಜದಲ್ಲಿ ಎಲ್ಲರೂ ಒಂದೇ ಆಗಿದ್ದಾರೆ. ಇಲ್ಲಿ ಜಾತಿ, ಲಿಂಗ, ಧರ್ಮ ಹಾಗೂ ವರ್ಣ ಭೇದವಿಲ್ಲ. ಎಲ್ಲರೂ ಸಮಾನಾಗಿ ಉತ್ತಮ ಸಮಾಜವನ್ನು ನಡೆಸಬೇಕೆಂಬ ಸಂದೇಶಗಳನ್ನು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ದಾಸಿಮಯ್ಯ ಅವರು ತಿಳಿಸಿದ್ದು, ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದರು.
ಮಕ್ಕಳನ್ನ ಮತ್ತು ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಅಂತ ಹೇಳಿ ಎಲ್ಲ ಇದ್ದಾರೆ. ನಾವು ಎಲ್ಲ ಎಕ್ಸಾಮ್ ಸೆಂಟರ್ಗಳನ್ನ ನೋಡಿದ್ರೆ ಎಲ್ಲ ಪೇರೆಂಟ್ಸೇ ಜಾಸ್ತಿ ಇದ್ದಾರೆ, ಮಕ್ಕಳಿಗಿಂತ ಪೇರೆಂಟ್ಸೇ ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗಿದೆ. ಆದರೂ ನಾವು ಎಲ್ಲರೂ ಕೇಳ್ಕೊಳ್ಳೋದೇನಂತಂದರೆ, ಏನು ದೇವರ ದಾಸಿಮಯ್ಯ ಅವರು ವಚನಗಳಲ್ಲಿ ಇಡೀ ಸಮಾಜದ ಜೀವನ ಯಾವ ರೀತಿ ಇರಬೇಕು, ಯಾವ ರೀತಿ ಒಳ್ಳೆಯದನ್ನು ಇದು ಮಾಡಬೇಕು, ಯಾರಿಗೆ ಯಾವ ರೀತಿ ಸಹಾಯವನ್ನು ಮಾಡಬೇಕು ಅನ್ನೋದನ್ನು ಎಲ್ಲ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅದರಿಂದ ಇದು ಕೇವಲ ಒಂದು ಸಮಾಜಕ್ಕೆ ಅಲ್ಲದೆ ಎಲ್ಲ ಸಮಾಜದವರು ಸಹ ಅದನ್ನು ಏನು ವಚನಗಳಲ್ಲಿ ತುಂಬಿದೆ ಇರುವಂತಹ ಒಳ್ಳೆಯ ಅಂಶಗಳನ್ನು ಎಲ್ಲ ಪಡೆದು ಅದರಂತೆ ಜೀವನವನ್ನು ಸಾಗಿಸಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ದಯವಿಟ್ಟು ಆ ವಚನಗಳನ್ನು ಎಲ್ಲರೂ ಓದಬೇಕಾಗಿ ಕೋರಿಕೆ. ಹಾಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯ ಕಾರ್ಯದರ್ಶಿ ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಶಾವಂತಗೇರ ಮಾತನಾಡಿ, ವಿಶ್ವ ಹಾಗೂ ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯದ ಕೊಡುಗೆ ಅಪಾರವಾದುದು. ಬಸವಣ್ಣನವರಿಗಿಂತಲೂ ಮುಂಚಿತವಾಗಿಯೇ 11ನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಹುಟ್ಟಿಹಾಕಿದವರು ದೇವರ ದಾಸಿಮಯ್ಯನಾಗಿದ್ದಾರೆ ಎಂದರು. ನಮ್ಮ ಒಂದು ಕನ್ನಡ ನೆಲ ಬಹಳಷ್ಟು ಸಾಂಸ್ಕೃತಿಕವಾಗಿ, ಪಾರಂಪರಿಕವಾಗಿ ಬಹಳಷ್ಟು ಶ್ರೀಮಂತಿಕೆಯನ್ನು ಗಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತ ಒಂದು ನೆಲದಲ್ಲಿ ಕನ್ನಡ ಒಂದು ಸಾಹಿತ್ಯಕ್ಕೆ ಏನಾದರೂ ವಿಶಿಷ್ಟವಾದ ಕೊಡುಗೆ ಏನಾದರೂ ಕೊಟ್ಟಿದ್ದು ಇದೆ ಅಂದರೆ ಅದು ವಚನ ಸಾಹಿತ್ಯ ಅಂತ ಹೇಳಿ. ಇಡೀ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಬಹಳ ವಿಶಿಷ್ಟವಾದಂಥ ಕೊಡುಗೆ. ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ವಚನಕಾರರು ಅವರೆಲ್ಲರನ್ನ ನಾವು ಪೂಜನೀಯವಾಗಿ ಮನದಲ್ಲಿ ನೆನೆಸುತ್ತಾ, ಅದರಲ್ಲಿ ಮೊಟ್ಟಮೊದಲ ಆದ್ಯ ವಚನಕಾರ ಅಂತ ಹೇಳಿದ್ವಿ ಬಸವಣ್ಣನವರಿಗಿಂತ ಪೂರ್ವದಲ್ಲೇ. ಯಾಕೆಂದ್ರೆ ಬಸವಣ್ಣನವರು ನಾವು ನೋಡ್ತಕ್ಕಂಥದ್ದು 12ನೇ ಒಂದು ಶತಮಾನದಲ್ಲಿ ಕಾಣ್ತೀವಿ. ಇವರು 11ನೇ ಶತಮಾನದಲ್ಲೇ ಅವರಿಗಿಂತ ಪೂರ್ವದಲ್ಲೇ ಒಂದು ವಚನ ಚಳುವಳಿಗೆ ಒಂದು ಭದ್ರವಾದ ಬುನಾದಿಯನ್ನ ಹಾಕಿರ್ತಕ್ಕಂಥವ್ರು. ಅಂತ ಹಿರಿಯ ವಚನಕಾರರ ಚಳುವಳಿಯ, ಹಿರಿಯ ವಚನಕಾರರ ಜಯಂತಿಯ ಶುಭಾಶಯಗಳನ್ನ ನಮ್ಮೆಲ್ಲರಿಗೆ ತಿಳಿಸಕ್ಕೆ ಮೊಟ್ಟಮೊದಲನೇ ಇಷ್ಟಪಡ್ತೇನೆ. ಈ ಶರಣರು ಎಂದರೆ ನಮ್ಮ ಒಂದು ಸಾಂಸ್ಕೃತಿಕ ನೆಲದಲ್ಲಿ ಬರದೇ ಹೋಗಿದ್ರೆ ನಮ್ಮ ಒಂದು ನೆಲ ಹೇಗಾಗಿತ್ತು ಅಂತಂದ್ರೆ ಬಹಳಷ್ಟು ಸಂಸ್ಕೃತಿಯಿಂದ ಬರಡಾಗಿ ಹೋಗ್ತಾ ಇತ್ತು, ವಿಚಾರಗಳಿಂದ ಬಹಳಷ್ಟು ಏನಾದರೂ ಸೌಕರ್ಯ ಹೋಗ್ತಾ ಇತ್ತು. ಹಾಗೆ ನಮ್ಮ ಬದುಕು ಇಷ್ಟೊಂದು ಸುಂದರವಾಗಿ ಇದಕ್ಕೆ ಸಾಧನೆ ಆಗಿರಲಿಲ್ಲ. ಆ ರೀತಿಯಲ್ಲಿ ಏನಾದರೂ ನಮ್ಮ ಶರಣರು ತಮ್ಮ ಕಾಯಕದ ಜೊತೆಗೆ ತಮ್ಮ ಕಾಯಕ ನಿಷ್ಠೆಯನ್ನು ಅಳವಡಿಸಿಕೊಂಡು, ತಮ್ಮ ಒಂದು ದಾಸೋಹದ ನಿಷ್ಠೆಯನ್ನು ಅಳವಡಿಸಿಕೊಂಡು, ಆಮೇಲೆ ಆಗಿನ ಸಮಾಜದಲ್ಲೇ ಸಮಾನತೆಯ ತತ್ವವನ್ನು ಅಳವಡಿಸಿಕೊಂಡು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಲೂ ನಾವು ಎಷ್ಟು ಮಟ್ಟಿಗೆ ಮಾಡ್ತೀವಿ ಅಂದ್ರೆ ಗಂಡು ಮಗು ಕೂಡ ನಾವು ಜಾತಿ ಭೇದ, ಧರ್ಮ ಭೇದ, ಏನೆಲ್ಲ ತಾರತಮ್ಯ ವರ್ಗ ಭೇದಗಳಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಆದರೆ ಅಂದಿನ ಶರಣರು ಎಲ್ಲರೂ ಕೂಡ ಒಟ್ಟಿಗೆ ದಾಸೋಹ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಏನಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನ, ಸಮಾಜದಲ್ಲಿ ಆಗ್ತಕ್ಕಂಥ ತಾರತಮ್ಯ ನೀತಿಗಳನ್ನ, ಸಮಾಜದ ಉದ್ದಾರಕ್ಕೆ ಅವರ ವಿಚಾರಗಳನ್ನ ಮಂಡನೆಗೆ ವಿಶ್ವದಲ್ಲಿ ಮೊಟ್ಟ ಮೊದಲು ಅನುಭವ ಮಂಟಪವನ್ನು ಸ್ಥಾಪಿಸಿ ಆ ಮೂಲಕ ಸಮಾನತೆಯನ್ನ, ಸಹೋದರತೆಯನ್ನ, ವಿಶ್ವ ಭ್ರಾತೃತ್ವವನ್ನು ಏನಾದರೂ ಸಾಧಿಸಿದೆ ಅಂದ್ರೆ ಅದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಜನರಲ್ಲಿ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಇದಕ್ಕೂ ಮೊದಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 33 ಜಯಂತಿಗಳನ್ನು ಮಾಡಲಾಗುತ್ತದೆ. ಅದರಲ್ಲಿ ದೇವರ ದಾಸಿಮಯ್ಯ ಜಯಂತಿಯೂ ಒಂದಾಗಿದ್ದು, ದೇವರ ದಾಸಿಮಯ್ಯನವರು ವಚನ ಸಂಗ್ರಹ, ಹೊತ್ತಿಗೆಯ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡಿದ್ದಾರೆ. ರಾಮನಾಥ ಎಂಬ ಅಂಕಿತದಿಂದ ಹಲವು ವಚನಗಳನ್ನು ರಚಿಸಿ ಸಮಾಜಕ್ಕೆ ಉತ್ತಮ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ ಎಂದರು. ವಚನ ಸಂಗ್ರಹ ಅನ್ನೋ ಒಂದು ದೊಡ್ಡ ಹೊತ್ತಿಗೆಯನ್ನು ನಮಗೆ ಸಂಸ್ಕಾರಯುತವಾಗಿ ನೀಡಿದ ಒಬ್ಬ ಮಹಾನ್ ವಚನ ದಾಸೋಹಿ, ಶರಣ ದಾಸೋಹಿ, ಕಾಯಕ ದಾಸೋಹಿ, ನೇಕ ಸಂತ ಈ ದೇವರ ದಾಸೋಹಿ. ಮುಖ್ಯವಾಗಿ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ನಾನು ಮೊದಲಿಗೆ ಅಪಾಯಿಂಟ್ ಆಗಿ ಹೋಗಿದ್ದು ಯಾದಗಿರಿ ಜಿಲ್ಲೆಯಲ್ಲಿ. ಅಂದ್ರೆ ದೇವರ ದಾಸೋಹಿಯ ಹುಟ್ಟುವಾಗ ಮದುವೆಯಲ್ಲಿ ನಾನು ಸೇವೆ ಸಲ್ಲಿಸುತ್ತೀನಿ ಅನ್ನೋದು ಒಂದು ರೀತಿಯಲ್ಲಿ ಹೆಮ್ಮೆ ಇದೆ. ಅದಕ್ಕೂ ಇವತ್ತೇ ಗೊತ್ತಿಲ್ಲ, ಒಂದು ಸಲ ಆಚರಣೆ ಮಾಡುವುದು
ಮಾನವೀಯ ಸಾಹಿತಿ ರಮೇಶ್ ಬಾಬು ಯಾಳಗಿ ಮಾತನಾಡಿ, ದಾಸಿಮಯ್ಯ ಜಯಂತಿ ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗದೆ ಇಡೀ ಮನುಕುಲಕ್ಕೆ ಸಂಭ್ರಮದ ಹಬ್ಬವಾಗಬೇಕು. ಪ್ರತಿಯೊಬ್ಬರ ಬಾಳನ್ನು ಬೆಳಗಿಸುವ ಸದ್ಗುಣಗಳು ವಚನಗಳಲ್ಲಿ ಅಡಗಿದ್ದು, ವರ್ತನೆಗಳನ್ನು ಸರಿಪಡಿಸುವ ಸರಿದಾರಿಯಲ್ಲಿ ನಡೆಯಲು ವಚನಗಳು ಸಹಕಾರಿಯಾಗಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ಜಿ. ನಾಗರಾಜ್, ವೆಂಕಟೇಶ್, ದೊಡ್ಡ ಈರಣ್ಣ ಕರ್ಲಿ, ಉದಯಕುಮಾರ್, ಮೈಕಲ್ ಬಾಬು, ವಿಠಲ್ ಗೋಳೇಗೌಡ, ಪುಷ್ಪಾವತಿ, ಕಾಮ್ರತಿ ನಾಗರಾಜ್, ಶಿವಾನಂದ್, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಇಲ್ಲದೆ ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡುವುದಾಗಿ ಹೈಕೋರ್ಟ್ಗೆ ಸರ್ಕಾರ ಮೆಮೊ ನೀಡಿದೆ. ಹೈಕೋರ್ಟ್ ನೀಡಿರುವ ಮೆಮೊ ಹಿಂಪಡೆಯದೆ ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟ ನಡೆದರೆ ಮಾದಿಗ ಸಮುದಾಯಕ್ಕೆ ಯಾವ ನ್ಯಾಯವೂ ಸಿಗುವುದಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲು ಜಾರಿ ಮಾಡುವ ಉದ್ದೇಶವೇ ಇಲ್ಲ ಎಂದು ಸ್ಪಷ್ಟವಾಗುತ್ತದೆ ಎಂದು ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇವೇಂದರ್ ಸಿಂಗ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನಿವೃತ್ತ ನ್ಯಾಯಮೂರ್ತಿಗಳಿಂದ ಸಮೀಕ್ಷೆ ನಡೆಸಿ ಒಳ ಮೀಸಲಾತಿಗೆ ನೀಡಿರುವ ಆದೇಶದ ಮೇರೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಲಾಗಿತ್ತು. ಆಯೋಗ ನೀಡಿದ ವರದಿಯನ್ನು ಪರಿಗಣಿಸದೆ ಸರ್ಕಾರವೇ ಪರಿಶಿಷ್ಟ ಜಾತಿಗಳಲ್ಲಿ 3 ಗುಂಪುಗಳನ್ನಾಗಿಸಿ ಪ್ರವರ್ಗ ಎಗೆ ಶೇಕಡಾ 6, ಪ್ರವರ್ಗ ಬಿಗೆ ಶೇಕಡಾ 6, ಪ್ರವರ್ಗ ಸಿಗೆ ಶೇಕಡಾ 5 ಮೀಸಲು ನಿಗದಿ ಮಾಡಿತು. ಆದರೆ ಎಸ್ಸಿ ಸಮುದಾಯಗಳಿಗೆ ಶೇಕಡಾ 17 ಮೀಸಲಾತಿಗೆ ಉಚ್ಚ ನ್ಯಾಯಾಲಯ ರದ್ದುಪಡಿಸಿಲ್ಲ, ಸರ್ಕಾರವೇ ಹಿಂಪಡೆದಿಲ್ಲ. ಆದರೆ ಮಾದಿಗ ಸಮುದಾಯ ಸಚಿವರುಗಳಾದ ಕೆ.ಎಚ್. ಮುನಿಯಪ್ಪ ಮತ್ತು ಆರ್.ಬಿ. ತಿಮ್ಮಾಪುರ್ ಇವರು ನಿಜವಾಗಿಯೂ ಸಮುದಾಯದ ಕಾಳಜಿ ಇದ್ದರೆ ರಾಜ್ಯ ಸರ್ಕಾರದ ಹೈಕೋರ್ಟ್ಗೆ ಸಲ್ಲಿಸಿರುವ ಮೆಮೊ ಹಿಂಪಡೆದ ನಂತರವೇ ಸಚಿವ ಸಂಪುಟಕ್ಕೆ ಹಾಜರಾಗಬೇಕು. ಇಲ್ಲದೆ ಹೋದರೆ ಒಳ ಮೀಸಲಾತಿ ಇಲ್ಲದೆ ಶಿಕ್ಷಣ ಮತ್ತು ಉದ್ಯೋಗ ಪಡೆಯಬೇಕಾಗುತ್ತದೆ. ಶೇಕಡಾ 15 ಮೀಸಲಾತಿಯಲ್ಲಿಯೇ ನೇಮಕಾತಿ ನಡೆದರೆ ಸಮಾಜದ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಶೇಕಡಾ 15 ಮತ್ತು ಸಾಮಾನ್ಯ ವರ್ಗಕ್ಕೆ ಮೀಸಲಾದ 40ರಷ್ಟು ಮೀಸಲು ಪಡೆದು ಮೀಸಲಾತಿಯನ್ನು ಪಡೆಯಬೇಕೆಂದರು. ಆರ್ಎಸ್ಎಸ್ ಹಿನ್ನೆಲೆಯುಳ್ಳ ವಾದಿರಾಜ್ ಎಂಬುವವರು ಹೊಲೆಯ ಮತ್ತು ಮಾದಿಗ ಸಮುದಾಯವನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿಯಲ್ಲಿ ಇರುವ ಮಾದಿಗ ಸಮುದಾಯ ಎಚ್ಚರ ವಹಿಸಬೇಕು. ಅವರು ಲಂಬಾಣಿ, ಒಡ್ಡರ, ಕೊರಚ ಸಮುದಾಯಗಳನ್ನು ಎಸ್ಸಿ ಪಟ್ಟಿಯಿಂದ ತೆಗೆದುಹಾಕಲು ಧ್ವನಿ ಎತ್ತಬೇಕು. ವಾದಿರಾಜ್ ಇವರು ಸ್ಪೃಶ್ಯ ಜಾತಿಗಳನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯವರಲ್ಲಿ 3 ಗುಂಪುಗಳನ್ನು ಮಾಡಿತ್ತು. ಸೊ ಆ ಗುಂಪುಗಳು ಮಾಡಿದ್ಮೇಲೆ ಅದು 56% ಇತ್ತು. ಅದನ್ನು ನಾವು ಚಾಲೆಂಜ್ ಮಾಡಿದ್ವಿ. ಅದು ಸ್ಟೇ ಸಿಕ್ಕಿದ್ರು ತಮಗೆಲ್ಲ ತಿಳಿದ ವಿಷಯ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರೆಸೆಂಟ್ ಈಗ ಈ 56 50 ಬಂದ್ಮೇಲೆ ಶೆಡ್ಯೂಲ್ಡ್ ಕಾಸ್ಟ್ ರಿಸರ್ವೇಶನ್ 17 ಇದ್ದು 15 ಬಂತಲ್ಲ, ಈ 15 ಬಂದ್ಮೇಲೆ ಎಲ್ಲರೂ ಒಳ ಮೀಸಲಾತಿ ಬೇಡ ಅಂತೇಳಿ 4 ಸಮುದಾಯದವರು ವಾಯ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ಇನ್ನೂ ಫೈನಲ್ ಆಗಿಲ್ಲ. ಆದ್ರೆ MRHS ಮತ್ತೆ ಮಾದಿಗರ ಮತ್ತೆ ಬೇರೆ ಮಾದಿಗ ಸಂಘಟನೆಗಳು ಒಳ ಮೀಸಲಾತಿ ಕಂಪಲ್ಸರಿ ಮಾಡಲೇಬೇಕಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದ್ರ ಸಲುವಾಗಿ ಏನಾಗಿದೆ ಅಂತಂದ್ರೆ ಈ ರಿಟ್ ಪಿಟಿಷನ್ ಹಾಕಿದ್ದೇನೆ 2004 ಓದ್ತಿಂದ 2ನೇ ತಾರೀಕಿಗೆ ಡೇಟ್ ಇತ್ತು. ಅವತ್ತು ಬಂದು ಯಾರು ಗೌರ್ಮೆಂಟ್ ಕಡೆಯಲ್ಲಿ ಬಂದು ಕೂಡಾಲಲ್ಲಿದ್ದೆ ಯಾರು ಪ್ರೆಸೆಂಟೇಷನ್ ಮಾಡಲಿಲ್ಲ, ಮೆನ್ಷನ್ ಮಾಡಲಿಲ್ಲ, ನಾವು ಈ ಕೇಸ್ ಮೇಲೆ ಹಿಯರಿಂಗ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸಾಯಂಕಾಲ ಅವತ್ತು ನನಗೆ ಗೊತ್ತಾಗಿದೆ ಅಂತಂದ್ರೆ ಇದೇ ತಿಂಗಳ 2ನೇ ತಾರೀಕಿಗೆ ಗೌರ್ಮೆಂಟ್ ಅವ್ರ ಕಡೆಯಿಂದ ಒಂದು ಮೆಮೊ ಫೈಲ್ ಮಾಡಿದ್ದಾರೆ. ಆ ಮೆಮೊನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಹಿಂದೆ ನಾವೇನು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ವಲ್ಲ 6, 6, 5 ಅಂತೇಳಿ ಅದನ್ನ ನಾವು ಮಾರ್ಪಾಡು ಮಾಡಿದ್ವಿ. ಮಾರ್ಪಾಡು ಮಾಡಿ ಹಳೆ ರೋಸ್ಟರ್ 95 ರೋಸ್ಟರ್ ಏನು ವರ್ಗೀಕರಣವಿಲ್ಲದೆ ಅದ್ರ ಮೇಲೆ ನಾವು 56,432 ಪೋಸ್ಟ್ಗಳನ್ನ ತುಂಬ್ತೀವಿ ಅಂತೇಳಿ ನ್ಯಾಯಾಲಯ ಸಲ್ಲಿಸಿದ್ದಾರೆ. ಸೊ ಇದೇ ಫೈನಲ್ ಆಗೋದು. ಬೇರೆ ಇಲ್ಲಿ ಮಾದಿಗ ಸಮಾಜದ ಬಗ್ಗೆ ನಾಲೆಜ್ ಇಲ್ಲ. ಇದು ನವೆಂಬರ್ 20ಗ ನಾನು ಫೋನ್ ಮಾಡಿದ್ರು, ಯಾವಾಗ ಪೇಪರ್ ಅಲ್ಲಿ ಬಂದಿದ್ದು ಸ್ಟೇ ಆಗಿತ್ತಲ್ಲ, ನಾನು ಕೇಶವಕೃಪ ಹೋಗಿದ್ದೆ. ನಾನು ಸಂಗಡಿಗರ ಟೀಮ್ಗೆ ಆತ ಏನಂತಂದ್ರೆ ಬಂಜಾರ, ಗೋವಿ, ಲಂಬಾಣಿ, ಕೊರ್ಚ, ಕರ್ಮ ಇವ್ರನ್ನ ಸೇವ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಮಾದಿಗ ಡೆವಲಪ್ ಮಾಡ್ಬೇಕಂತಂದ್ರೆ ಇವನ್ನೆಲ್ಲ ತೆಗೆದ್ರೆ ನಿಮ್ಗೆ ಇಲ್ಲ ಜಾಬ್ ಸಿಗ್ತದೆ ಅಂತ ಹೇಳು. ಯಾಕಂದ್ರೆ ಅವನ ಎಷ್ಟೇ ಅಲ್ಲ, ಎಲ್ಲ ರಿಪೋರ್ಟ್ಗಳನ್ನೂ ಸವರ್ಣ ಅಂತಾನೆ ಬರ್ತಾ ಇದೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಹೆಂಗಿರ್ತಂದ್ರೆ ಕಾಂಗ್ರೆಸ್ ರೈಟ್ ಕಮ್ಯುನಿಟಿದವರು ಕಾಂಗ್ರೆಸ್ ವೋಟ್ ಹಾಕ್ತಾರೆ, ಹೆಂಗಾದ್ರು ಮಾಡಿ ಲೆಫ್ಟ್ ಕಮ್ಯುನಿಟಿದವರು ಬಿಜೆಪಿ ಹಾಕುತ್ತ ಅಂತೇಳಿ ಅವ್ರ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಅವ್ರು ಹುಟ್ಟೋಕ್ಕಿಂತ ಮುಂಚೆನೂ ಇವೆಲ್ಲ ಅಸ್ಪೃಶ್ಯ ಸಮಾಜದವ್ರು ಇದ್ದರು. ಅವ್ರು ಎಷ್ಟೋ ಡಿಗ್ರಿಗಳು ಓದ್ಕೊಂಡು ಈ ಸಮಾಜದಲ್ಲಿ ಒಂದು ಪಟ್ಟಿ ತಂದ್ರು. ಯಾಕಂದ್ರೆ ನಿಮ್ಗೆ ಕಾಮನ್ ಆಗಿ ಕಾಣ್ತಾ ಇರೋದು ಒಂದೇ ಅಂತೇಳಿ, ಇಲ್ಲಿ ನೋಡಿದ್ರೆ ಇಲ್ಲಿ ಭಾಗ ಮಾಡ್ತಾ ಇದ್ದಾರೆ. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಒಂದು ಪ್ರಸಿದ್ಧವಾದ ಗಾದೆ ಮಾಡ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ ವಾದಿರಾಜರು ಅಂತಂದ್ರೆ
ಇದನ್ನ ಒಲೆ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಬೇರೆ ಇವರು ಬೇರೆಲ್ಲ ಇಬ್ಬರು ಒಂದೇ, ಇಬ್ಬರು ಮೈಯಲ್ಲಿ ಒಂದೇ ಅರ್ಥ. ಏನು ವರ್ಣಾಶ್ರಮ ಪದ್ಧತಿಯಲ್ಲಿ ಇವಾಗ ಬೇರೆ ಬೇರೆ ಕೆಲಸಗಳು ಕೊಟ್ಟರು, ಹಂಗಾಗಿ ಇವ್ರ ಹೆಸರುಗಳು ಬಂದು ಇಲ್ಲಂತಂದ್ರೆ ಇವಾಗ ಮೂಲತವಾದ ಹೆಸರು ಅಸ್ಪೃಶ್ಯತೆ. ಮತ್ತೆ ಇವ್ರು ಏನು ಎಡ ಬಲ ಅಂತ ಹೇಳ್ತಾರಲ್ಲ, ಮತ್ತೆ ಇದು 25ನೇ ತಾರೀಕಿಗೆ ಬಲಗೈ ಮೀಟಿಂಗ್ ಐತೆ. ಬಲಗೈ ಅಂತ ಯಾಕೆ ಕರೀತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ಎಡಗೈ ಅಂತ ಯಾಕೆ ಕರೀತಾರೆ ಅಂತ ಇವ್ರಿಗೂ ಗೊತ್ತಿಲ್ಲ. ಏನನ್ನ ಕೇಳಿದ್ರೆ ಅದು ಗೊತ್ತಿಲ್ಲ, ಮೊದಲಿಂದ ಬಂದದ ಕೇಳ್ತಾರೆ. ಯಾಕಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇದನ್ನು ನಾವು ಮೈಸೂರಿನ ಸೇರ್ಪಡೆ ಆಗಿದ್ದು 56 ಅಲ್ಲಿ. ಸೊ 56 ಅಲ್ಲಿ ರೈಟ್ ಲೆಫ್ಟ್ ಅನ್ನೋದು ಗೊತ್ತಿಲ್ಲ. ರೈಟ್ ಲೆಫ್ಟ್ ಅನ್ನೋದು ಬಂದಿದ್ದು ಮಡ್ರಾಸ್ ಪ್ರೆಸಿಡೆನ್ಸಿ ಇರೋದು. ಮತ್ತೆ ಇದರಲ್ಲಿ ನನ್ನದು ಒಂದು ಡಾಕ್ಯುಮೆಂಟ್ ಇದೆ ಸರ್, 1871 ಸೆನ್ಸಸ್ ರಿಪೋರ್ಟ್ ನಲ್ಲಿ ರೈಟ್ ಲೆಫ್ಟ್ ಕುರಿತು ಬರೆದಿದ್ದಾರೆ. ಸೊ ಇಲ್ಲಿ ಇವ್ರೇನಂತಾರ ರೈಟು ನಾವೇ ಹೇಳ್ತಾರ. ಬೇರೆ ಜಿಲ್ಲೆ ಏನಾಗಿದೆ, ಅದು ಕಾಂಜೀವರಂ ದೇವಸ್ಥಾನ, ಕಾಂಜೀವರಂ ಊರಲ್ಲಿ ಕಾಳಿ ದೇವರದ ದೇವಸ್ಥಾನ ಇದೆ ಸರ್. ಅಲ್ಲಿ ಸರ್ಟೆನ್ OBC ಕಮ್ಯುನಿಟಿಗಳು ಕೆಲವು ಗುರುಗಳು ಅವರೆಲ್ಲ ನ್ಯೂಟ್ರಲ್ ಆಗಿದ್ದಾರೆ. ಉಳಿದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅದು 18 ಆನರ್ಸ್ ಅಂತಂದ್ರೆ ಆ ದೇವಸ್ಥಾನಕ್ಕೆ ಎಲ್ಲ ಸಂಪೂರ್ಣ ಪೂಜಾ ಕಾರ್ಯ ಜಾತ್ರೆ ಮಾಡೋದು ನಮ್ದೇ ಅಂತ ಹೇಳಿ ಇವರು ರೈಟ್ ಹ್ಯಾಂಡ್ ಫ್ಯಾಕ್ಷನ್ ಅಲ್ಲಿ 18 OBC ಜಾತಿಗಳಿದೆ. ಅದರಲ್ಲಿ ಲಾಸ್ಟ್ ಬಂದು ಹೊಲೆಯ ರೈಟ್ ಹ್ಯಾಂಡ್ ಫ್ಯಾಕ್ಷನ್ ಅಂತ ಇದೆ. ಇವ್ರೇನ್ ಟಾಪ್ ಅಲ್ಲಿ ಇಲ್ಲ. ಈಗ OBC ದಲ್ಲೂ ರೈಟ್ ಅನ್ನೋದು ಬಿಟ್ಬಿಟ್ಟಿದ್ದಾರೆ, ಲೆಫ್ಟ್ ಅನ್ನೋದು ಬಿಟ್ಬಿಟ್ಟಿದ್ದಾರೆ. ಹಾಗೆ ಲೆಫ್ಟ್ ಫ್ಯಾಕ್ಷನ್ ಅಂತಂದ್ರೆ ಮಾತಿಗೆ ಕೆಳಗಿದೆ. ಇವ್ರು ವರ್ಣಾಶ್ರಮದಲ್ಲೂ ಕೆಳಗಡೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಫ್ಯಾಕ್ಷನ್ ಮಾಡೋದು ಕೆಳಗಡೆ. ಈಗ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾವೇ ರೈಟ್ ನಾವೇ ಲೆಫ್ಟ್ ಅಂತ ಹೇಳ್ತಾರೆ. ಸೊ OBC ಕಮ್ಯುನಿಟಿದವ್ರು ಏನ್ ಸೃಷ್ಟಿ ಮಾಡಿದಾರಲ್ಲ ಅವರೇ ಬಿಟ್ಬಿಟ್ಟಿದ್ದಾರೆ, ಅವರೇ ಬಳಕೆ ಮಾಡೋರು, ಬೇರೆ ಇವ್ರು ಬಳಕೆ ಮಾಡ್ತಾ ಇದ್ದಾರೆ. ಮತ್ತೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ತಮ್ಮದೇ ಆದ ಉಪಜಾತಿಗಳಿದ್ದಾವೆ, ಅದ್ರ ಮೇಲೆ ಮಾಡ್ತಾ ಇಲ್ಲ ಇವರು. ಈ ಸಂದರ್ಭದಲ್ಲಿ ಆಂಜನೇಯ, ಹುಸೇನ್ ಬಾಷಾ, ಪಲಕನಮರಡಿ, ಕಮಲ್ ಆಂಜನೇಯ ಇದ್ದರು. ಸಂಸಾರದಲ್ಲಿ ಮಹಿಳೆ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೆ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ನಿಸ್ವಾರ್ಥ ಕುಟುಂಬದ ಏಳ್ಗೆಗಾಗಿ ಹಗಲಿರುಳು ದುಡಿಯುತ್ತಿದ್ದು ಹೆಣ್ಣು ಸಂಸಾರದ ಕಣ್ಣಾಗಬೇಕು ಎಂದು ಜಿಲ್ಲಾ ಕಾರಾಗೃಹ ಅಧೀಕ್ಷಕಿ ಅನಿತಾ ಹಿರೇಮನಿ ಹೇಳಿದರು. ಅವರು ಮಾರುತಿ ನಗರ ಬಡಾವಣೆಯಲ್ಲಿ ಶ್ರೀ ಗಿರಿ ಅಭಯಾಂಜನೇಯ ದೇವಸ್ಥಾನ ಆವರಣದಲ್ಲಿ 52ನೇ ಶರಣರ ಚಿಂತನ ಶಿವಾನುಭವ ಗೋಷ್ಠಿ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ವಿದ್ಯಾವಂತ ಮಹಿಳೆಯರು ಪುರುಷರ ಸರಿಸಮವಾಗಿ ಅನೇಕ ಕ್ಷೇತ್ರಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಮಕ್ಕಳಿಗೆ ಸಮಾಜದಲ್ಲಿ ಬದುಕಲು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವುದು ಅವಶ್ಯಕವಾಗಿದೆ. ಇಂದಿನ ಯುವ ಜನರು ತಪ್ಪು ದಾರಿ ಹಿಡಿಯುತ್ತಿರುವುದಕ್ಕೆ ಕಾರಣಗಳನ್ನು ತಾಯಂದಿರು ಹುಡುಕಬೇಕಾಗಿದೆ. ಮಕ್ಕಳನ್ನು ಸರಿದಾರಿಗೆ ತರಲು ಶ್ರಮಿಸಿ ಉತ್ತಮ ಪ್ರಜೆಗಳನ್ನಾಗಿ ಸಮಾಜಕ್ಕೆ ನೀಡಬೇಕೆಂದು ಕರೆ ನೀಡಿದರು. ವರವೀರಭದ್ರನ ಬರತ್, ಜಗನ್ಮಾತೆಯ ಬರತ್, ವರವೀರಭದ್ರನ ಬರತ್, ಉಮಾಮಹೇಶ್ವರನ ಬರತ್, ದೇವನ ಬರತ್, ಸೋಗರೇಶನ ಬರತ್, ವೀರಭದ್ರನ ಬರತ್, ಜಗನ್ಮಾತೆಯ ಬರತ್, ಭದ್ರಕಾಳಿ ದೇವಿಯ ಬರತ್, ಅಭಯಗಿರಿ ಆಂಜನೇಯನ ಬರತ್, ವರಸಿದ್ಧೇ ವಿನಾಯಕನ ಬರತ್, ಸಿದ್ಧರಾಮನ ಬರತ್, ಬೆಟ್ಟದ ಬಸವೇಶನ ಬರತ್, ವೀರಭದ್ರನ ಬರತ್, ಶ್ರೀ ಸೋಗರೇಶನ ಬರತ್, ಭದ್ರಕಾಳಿಯ ಬರತ್, ರಾಮನ ಬರತ್, ಸೋಗರೇಶನ ಬರತ್, ಎಲ್ಲಮ್ಮ ದೇವಿಯ ಬರತ್, ಮಾರಮ್ಮ ದೇವಿಯ ಬರತ್, ಭದ್ರಕಾಳಿ ದೇವಿಯ ಬರತ್, ವನವೀರಭದ್ರನ ಬರತ್, ಶ್ರೀ ಸೋಗರೇಶನ ಬರತ್, ಶಾಂಭವಿನ ಬರತ್, ಜಗನ್ಮಾತೆಯ ಬರತ್, ಉಮಾಮಹೇಶ್ವರನ ಬರತ್, ಎಲ್ಲಮ್ಮ ದೇವಿಯ ಬರತ್, ದೇವದೇವಿನ ಬರತ್, ಎಲ್ಲಮ್ಮ ದೇವಿಯ ಬರತ್, ಕುಲಿಗಮ್ಮ ವೀರಾಂಜನೇಯನ ಬರತ್, ವಾಯುಪುತ್ರನ ಬರತ್, ಜಗದಾದಿ ಜಗದ್ಗುರುನ ಬರತ್, ವಾಯುಪುತ್ರನ ಬರತ್, ವೀರಾಂಜನೇಯನ ಬರತ್, ಬಿಟ್ಟಿ ಬಸವೇಶನ ಬರತ್, ಎಮ್ಮಡಿಗೆ ಬಸವೇಶನ ಬರತ್, ಉಮಾಮಹೇಶ್ವರನ ಬರತ್, ವಿನಾಯಕನ ಬರತ್, ವಿಘ್ನಗಳ ವಿನಾಶಕನ ಬರತ್, ವಾಯುಪುತ್ರನ ಬರತ್, ವೀರಾಂಜನೇಯನ ಬರತ್, ವರಸಿದ್ಧೇ ವಿನಾಯಕನ ಬರತ್, ಉಮಾಮಹೇಶ್ವರನ ಬರತ್, ಮಹಾನಂದೇಶನ ಬರತ್, ಶಿವಲಿಂಗೇಶನ ಬರತ್, ಶಕ್ತಿ ಶಾಂಭವಿನ ಬರತ್, ಜಗನ್ಮಾತೆಯ ದೇವದೇವನ ಬರತ್, ದೇವದೇವನ ಬರತ್, ಸೂರ್ಯೇಶನ ಬರತ್, ಆಂಜನೇಯನ ಬರತ್, ವಾಯುಪುತ್ರನ ಬರತ್, ವೀರಾಂಜನೇಯ ಬರತ್,
श्री सुखदेव नवरात, जय श्री राम नवरात, बड़े सुरेश नवरात, वल्लभ देव नवरात, मारम्मा देव नवरात, महाकाल नवरात, वीरभद्र नवरात, महेश्वर नवरात, जय श्री राम, जय श्री राम, जय अंतरम जय मां पार्वती, बोलो गणेश महाराज के। महादेव श्री अभयेश्वर महाराज को जय। ಆಚರಿಸಲಾಗುತ್ತೆ. ಮಹಿಳೆಗೆ ದಿನಾಲೂ ಮಹಿಳಾ ದಿನಾಚರಣೆನೇ. ಸಾಂಕೇತಿಕವಾಗಿ ಅವಳ ತ್ಯಾಗ, ಮಮತೆ ಹಾಗೂ ಅವಳಿಗೆ ಗೌರವ ಸಲ್ಲಿಸಬೇಕು ಅನ್ನೋ ಒಂದು ಸಾಂಕೇತಿಕವಾಗಿ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಿಸ್ತಾರೆ. ಇದು ಮಾರ್ಚ್ ತಿಂಗಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ವರ್ಷ ಪೂರ್ತಿ ಮಹಿಳೆಗೆ ಗೌರವ ಸಿಗಬೇಕು ಹಾಗೂ ಅವಳು ಬೆಳೀಲಿಕ್ಕೆ ಎಲ್ಲರ ಸಹಕಾರ ಸಿಗಬೇಕು ಅನ್ನೋದು ನನ್ನ ಆಸೆ. ಈಗ ನನ್ನ ಸಹೋದರಿ ಹೇಳಿದರು, ಯತ್ರ ನಾರೇಸ್ತು ಪೂಜ್ಯತೆ ರಮ್ಯತೆ ತತ್ರ ದೇವತಃ ಅಂತ. ಎಲ್ಲಿ ನಾರಿ ಪೂಜನೀಯವಾಗಿ ನೋಡ್ಕೊಳ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ. ನಿಜ, ಮಹಿಳೆಗೆ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ದೇವ್ರು ನೆಲೆಸ್ತಾರೆ ಅಂತ ಅಂದರೆ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ ಅಂತ. ಯಾವ ಮನೆಯಲ್ಲಿ ಗೌರವ ಸಿಗುತ್ತೆ ಮಹಿಳೆಗೆ ಆ ಮನೆಯಲ್ಲಿ ನೆಮ್ಮದಿಯಾಗಿರುತ್ತೀರ, ಮತ್ತು ಶಾಂತಿ ನೆಲೆಸಿರುತ್ತೆ, ನೆಮ್ಮದಿ ಇರುತ್ತೆ ಅಂತ. ಯಾಕೆ ಅಂದರೆ ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ರಾತ್ರಿ ಮಲಗುವವರೆಗೂ ಒಂದು ಯಂತ್ರದ ಥರ ಮಹಿಳೆ ಕೆಲಸ ಮಾಡ್ತಾನೇ ಇರ್ತಾಳೆ. ಇಲ್ಲಿ ಸುಮಾರು ಮಹಿಳೆಯರು ಗೃಹಿಣಿಯರಿದ್ದಾರೆ, ಸುಮಾರು ಜನ ವರ್ಕಿಂಗ್ ವುಮೆನ್ಸು ಇದ್ದಾರೆ. ಅವ್ರ ಕಷ್ಟ ಅವರಿಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಪ್ರಾರಂಭ ಆಗೋ ಒಂದು ಅದು ಯಂತ್ರ, ಅದಕ್ಕೆ ಯಾವುದು ಪೆಟ್ರೋಲು ಬೇಕಿಲ್ಲ, ಡೀಸೆಲ್ಲು ಬೇಕಿಲ್ಲ, ಏನೂ ಇಲ್ಲ, ಕರೆಂಟು ಬೇಕಿಲ್ಲ, ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ. ರಾತ್ರಿ 11 ಗಂಟೆವರೆಗೂ ಓಡ್ತಾನೆ ಇರುತ್ತೆ. 11 ಗಂಟೆಗೆ ಸುಸ್ತಾಗಿ ಹಾಸಿಗೆ ಹಿಡಿಯುತ್ತೆ. ಹಾಗೆ ಈ ವೃತ್ತಿಪರ ಕೆಲಸ ಮಾಡೋ ಮಹಿಳೆಯರಿಗೇನು ಕಡಿಮೆ ಇಲ್ಲ. ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಅಂತ ಅವಳು ಮನೆ ಎಲ್ಲ ಕೆಲಸನ ಮುಗಿಸ್ಕೊಂಡು, ಮನೆ ತನ್ನ ಜವಾಬ್ದಾರಿನ ಮುಗಿಸ್ಕೊಂಡು. ಉಪನ್ಯಾಸಕರಾಗಿ ಡಾಕ್ಟರ್ ಅರುಣಾ ಹಿರೇಮಠ್ ಇವರು ಆಧುನಿಕ ಮಹಿಳೆ ಮತ್ತು ಸ್ವಾತಂತ್ರ್ಯ ವಿಷಯ ಕುರಿತು ಮಾತನಾಡಿದರು. ಆಧುನಿಕ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ. ತನ್ನ ಕುಟುಂಬ ಮತ್ತು ಉದ್ಯೋಗ ಎರಡೂ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಹಿಳೆಯರು ನಿರ್ವಹಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇಂದಿನ ಆಧುನಿಕ ಮಹಿಳೆಯರು ಗಂಡನ ಮನೆಯಲ್ಲಿ ಅತ್ತೆ ಮಾವಂದಿರನ್ನು ತಮ್ಮ ಸ್ವಂತ ತಂದೆ ತಾಯಿಯಂತೆ ಕಾಣುವುದು ತುಂಬ ಅವಶ್ಯಕವಾಗಿದೆ. ಅತ್ತೆ ಕೂಡ ತನ್ನ ಮಗಳನ್ನು ಪ್ರೀತಿಸಿದಂತೆ ಸೊಸೆಯನ್ನು ಪ್ರೀತಿಸಿದಾಗ ಮಾತ್ರ ಸುಂದರ ಸಂಸಾರವಾಗುತ್ತದೆ. ಆ ನಿಟ್ಟಿನಲ್ಲಿ ಅನೇಕ ಶರಣೆಯರು ಅನೇಕ ವಚನಗಳ ಮೂಲಕ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ತನ್ನ ಜವಾಬ್ದಾರಿಯನ್ನು ಅರಿತು ನಡೆಯುವುದರಿಂದ ಸುಖ ಸಂಸಾರವನ್ನು ನಡೆಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಹೆಣ್ಣು ಅಬಲೆ ಎಲ್ಲ ಸಬಲೆ, ಸಬಲೆ ಎಲ್ಲ ಅಬಲೆ, ಇದೆಲ್ಲ ನಾವು ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ಯಾಕಂತಂದ್ರೆ ನಾವು ಅಡಿಗೆ ಮನೆಯಿಂದ ಆಕಾಶಕ್ಕೆ ಹೋಗ್ಬಿಟ್ಟಿದೀವ್ರಿ ಎಲ್ಲರೂ ಕೂಡ. ಯಾಕಂದ್ರೆ ಆ ಒಂದು ಶಕ್ತಿ ನಮ್ಮಲ್ಲಿದೆ ಅಂತಕ್ಕಂಥ ವಿಚಾರ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಒಂದು ಸ್ಥಾನ, ಈ ಒಂದು ವೇದಿಕೆ ಹಿಂದೆ 20ನೇ ಶತಮಾನ ಆರಂಭದಕ್ಕಿಂತ ಮುಂಚೆನೂ ಕೂಡ ಮೊದಲಿಗೆ ಮಹಿಳೆಯರು ಬಹಳಷ್ಟು ಪರದಾಡಿದ್ರು. ಯಾಕಂತಂದ್ರೆ ಸಮಾನತೆಗಾಗಿ ಹೋರಾಡಿದಂಥ ಮಹಿಳೆಯರು ಈ ಮಾರ್ಚ್ 8 ಮಹಿಳಾ ದಿನಾಚರಣೆ ಯಾಕೆ ಆಚರಣೆ ಮಾಡಿದ್ವಿ ಅಂತಕ್ಕಂಥ ವಿಚಾರ ಹೇಳ್ಬೇಕಂತ ಬಂದಾಗ ಇಲ್ಲಿ ಏನಾಯ್ತು, 20ನೇ ಶತಮಾನಕ್ಕಿಂತ ಮುಂದೆ ಅವರು ಹೆಣ್ಣಿಗೆ ಮತದಾನದ ಹಕ್ಕು ಅಂತಕ್ಕಂಥ ವಿಷಯ ಬಂದಾಗ ಅಲ್ಲಿ ಮತದಾನದ ಹಕ್ಕು ಇರಲಿಲ್ಲ. ಆ ಮತದಾನದ ಹಕ್ಕಿಗಾಗಿ ಕೂಡ ಅವರು ಹೋರಾಡಿದರು. ಆಮೇಲೆ ಲಿಂಗ ತಾರತಮ್ಯ ಇತ್ತು ಅಂದಿನ ಕಾಲದಲ್ಲಿ.
ಅದನ್ನು ಕೂಡ ಹೋಗಲಾಡಿಸ್ಲಿಕ್ಕೆ ಹೋರಾಟ ಮಾಡಿದಂಥ ಒಂದು ಮಹಿಳಾ ಶಕ್ತಿಗಳು ಅಲ್ಲಿದ್ದರು. ಮತ್ತು ಸಮಾನ ವೇತನಲ್ಲಿ ಕೂಡ ಅಲ್ಲಿ ತಾರತಮ್ಯ ಇತ್ತು. ವೇತನದಲ್ಲಿ ಕೂಡ ಯಾಕೆ ತಾರತಮ್ಯ ಅಂತಕ್ಕಂಥ ವಿಚಾರಗಳನ್ನು ಕೂಡ ಅಲ್ಲಿ ಹೋರಾಟದ ಮೂಲಕ ಅವರು ಬಹಳಷ್ಟು ಶಕ್ತಿಯುತವಾಗಿ, ಅಂದರೆ ಒಗ್ಗಟ್ಟಿದ್ರೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವಿಚಾರ. ಜೊತೆಗೆ ಈ 3 ವಿಷಯಗಳ ಜೊತೆಗೆ ಇನ್ನೊಂದು ವಿಷಯ ಇತ್ತು, ಅವರಿಗೆ ರಜೆ ಅವಧಿ ಇರಲಿಲ್ಲ. ರಜಾ ಅವಧಿಗಳಿಗೂ ಕೂಡ ನಾವು ಮಹಿಳೆಯರು ಹಕ್ಕಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಅವರಲ್ಲಿ ಪ್ರಸ್ತಾಪ ಮಾಡಿದಾಗ ಆ ಎಲ್ಲ ವಿಷಯಗಳಿಗೂ ಕೂಡ ಒಂದು ನ್ಯಾಯ ಸಿಕ್ಕಾಗ ಆ ನ್ಯಾಯಕ್ಕಾಗಿಯೇ ಮಾರ್ಚ್ 8 ಅಂತಕ್ಕಂಥ ವಿಚಾರ ಬಂತು. ನಾವೆಲ್ಲರೂ ಹೇಳ್ತೀವಿ ಮಾರ್ಚ್ 8 ಯಾಕೆ ಅಂದಾಗ ಈ ಎಲ್ಲ ವಿಷಯಗಳನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂತಂದ್ರೆ ನಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಜಿಲ್ಲಾ ಹಿಂದುಳಿದ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಸುನೀತಾ ಘಟಕಾಂಬಳೆ ಅವರು ಬಾಲ್ಯ ವಿವಾಹಗಳು ಇನ್ನೂ ಸಮಾಜದಲ್ಲಿ ನಡೆಯುತ್ತಿರುವುದನ್ನು ಕಾಣುತ್ತೇವೆ. ಹೆಣ್ಣಿಗೆ ಕನಿಷ್ಠ 18 ವರ್ಷ, ಗಂಡಿಗೆ ಕನಿಷ್ಠ 21 ವರ್ಷ ಇರಬೇಕು ಎಂಬ ನಿಯಮವಿದ್ದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಬಾಲ್ಯ ವಿವಾಹಗಳು ನಡೆಯುತ್ತಿವೆ. ನಮ್ಮ ಸುತ್ತಮುತ್ತಲಿನ ಇಂಥ ವಿವಾಹಗಳು ನಡೆಯುತ್ತಿದ್ದು ಬಾಲ್ಯ ವಿವಾಹ ತಡೆಯಲು ಪ್ರತಿಯೊಬ್ಬರು ಪ್ರಯತ್ನಿಸಬೇಕೆಂದರು. ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ತಮಗಾಗಿ ಬಂದಂತಹ ಎಲ್ಲ ಸ್ತ್ರೀಯರಿಗೂ ನಾನು ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಮಹಿಳೆ ಅಂದರೆ ಒಂದು ಮಗುವಾಗಿ, ಮಗಳಾಗಿ, ಸಹೋದರಿಯಾಗಿ, ಹೆಂಡತಿಯಾಗಿ ಮುಂದೆ ಅವಳು ಮಕ್ಕಳನ್ನು ಪಡಿತಾಳೆ, ಮಕ್ಕಳ ಪಾಲನ ಪೋಷಣೆ ಮಾಡ್ತಾಳೆ. ಅವಳಿಗೆ 3 ಕಟ್ಟುಪಾಡುಗಳು ಇರ್ತವೆ. ಒಂದು ಸಮಾಜದ ಕಟ್ಟುಪಾಡುಗಳನ್ನು ಅವಳು ಪಾಲನೆ ಮಾಡಬೇಕು. ಕರ್ತವ್ಯದಲ್ಲಿ ಇದ್ದಾಗ ಕರ್ತವ್ಯದಲ್ಲಿ ಬರುವಂತಹ ಸುತ್ತೋಲೆಗಳಾಗಿರ್ಬೋದು, ಅಲ್ಲಿ ಬಂದಂತಹ ಕಾನೂನುಗಳನ್ನು ಪಾಲನೆ ಮಾಡಬೇಕು. ಕುಟುಂಬದಲ್ಲಿ ಅಂತೂ ಹೋಲ್ಸೇಲ್ ಅವಳೇ ಎಲ್ಲ ಕುಟುಂಬವನ್ನು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಮೊದಲು ಅವಿಭಕ್ತ ಕುಟುಂಬಗಳು ಇರ್ತಿದ್ವು, ಮಕ್ಕಳ ಪಾಲನೆ ಪೋಷಣೆ ಆಗಲಿ ಮತ್ತೊಂದಾಗಲಿ ಬೇರೆಯವ್ರು ನೋಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈಗ ಮಕ್ಕಳ ಪೂರ್ಣ ಜವಾಬ್ದಾರಿ ಮಹಿಳೆಯರಿಗೆ ಬಂದಿರೋದ್ರಿಂದ ಮಹಿಳೆಯರು ನನ್ನ ವತಿಯಿಂದ ನಿಮಗೆ ಜಾಗೃತಿಯಿಂದ ಇರಲು ಇಷ್ಟಪಡ್ತೀನಿ. ನಾನು ಮಕ್ಕಳಿಗೆ ತಾಯಂದಿರಾಗಿ ಮಕ್ಕಳಿಗೆ ಬಲೆಯ ಶಿಸ್ತನ್ನು ಕಲಿಸಿ, ನಮ್ಮ ಸಮಾಜದ ಕಟ್ಟುಪಾಡುಗಳನ್ನು ಅವರಿಗೆ ಕಲಿಸಿ, ನಮ್ಮ ಹಾಸ್ಟೆಲ್ ವಿಭಾಗ ಆಗಿರೋದ್ರಿಂದ ಮಕ್ಕಳು ಶಿಸ್ತಿನಿಂದ ವರ್ತಿಸುವುದು ತುಂಬ ಕಡಿಮೆ ಆಗಿದೆ. ಆ ಮಕ್ಕಳಲ್ಲಿ ಶಿಸ್ತನ್ನು ತುಂಬುವುದು ತಾಯಂದಿರ ಮುಖ್ಯ ಕರ್ತವ್ಯ ಆಗಿದೆ, ಅದನ್ನು ಪಾಲಿಸಿ. ಅದೇ ರೀತಿ ನಮಗೆ ಈಗ ಮಾರ್ಚ್ ತಿಂಗಳಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಒಂದು ಅಭಿಯಾನ ಇತ್ತು. ಆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಬಾಲ್ಯ ವಿವಾಹಗಳು ಈ ಭಾಗದಲ್ಲಿ ಹೆಚ್ಚಾಗಿ ಆಗ್ತಾ ಇದ್ದಾವೆ. ಆದಷ್ಟು ಮಹಿಳೆಯರಾಗಲಿ ಪುರುಷರಾಗಲಿ ಜಾಗೃತಿಯಿಂದ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಇಂತಹ ವಿವಾಹಗಳು ನಡೆದರೆ ಜಾಗೃತಿಯಿಂದ ವಹಿಸಿ. ದಿವ್ಯ ಸಾನ್ನಿಧ್ಯವನ್ನು ಈಶ್ವರಿ ವಿಶ್ವವಿದ್ಯಾಲಯ ಸಂಚಾಲಕಿ ರಾಜಯೋಗಿನಿ ಸ್ಮಿತಾ ಅಕ್ಕ ವಹಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ಮಹಿಳೆ ಅಂದಾಗ ಅದೊಂದು ಬಹಳ ಜವಾಬ್ದಾರಿಯುತವಾದ ಸ್ಥಾನ. ಮಹಿಳೆ ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಳ್ಳುವಾಗ ಇಡೀ ಕುಟುಂಬದ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಅನ್ನ, ಅಕ್ಷರ, ಆರೋಗ್ಯ, ಕುಟುಂಬದ ಆರ್ಥಿಕತೆ, ಈ ಎಲ್ಲ ಜವಾಬ್ದಾರಿಗಳನ್ನು ತಗೊಂಡು ಕುಟುಂಬವನ್ನು ಮುನ್ನಡೆಸುವ ಮಹಿಳೆ ಆಧ್ಯಾತ್ಮಿಕವಾಗಿಯೂ ಸಹಿತ ಸಶಕ್ತ ಆಗುವುದು ಅನಿವಾರ್ಯ ಮತ್ತು ಅವಶ್ಯಕ. ಆಧ್ಯಾತ್ಮಿಕತೆ ಅಂತಂದಾಗ ಮಹಿಳೆ ತನ್ನ ಆಂತರಿಕ ಮನೋಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವುದು ಆಧ್ಯಾತ್ಮ. ಮಹಿಳೆ ಸ್ವಲ್ಪ ಸಮಯ ಧ್ಯಾನದತ್ತ ಗಮನ ಕೊಡುವುದು ಆಧ್ಯಾತ್ಮ. ಸಾಮಾನ್ಯವಾಗಿ ಅಕ್ಕೋರನ್ನ ಕರೆದಾಗ ಅಕ್ಕೋರು ಎಲ್ಲಿಯಾದರೂ ಇದೇ ಮಾತೇ ಹೇಳ್ತಾರೆ, ಧ್ಯಾನ ಮಾಡಿ ಧ್ಯಾನ ಮಾಡಿ. ಯಾಕೆ ನಾನು ಧ್ಯಾನದ ಬಗ್ಗೆ ಯಾವಾಗಲೂ ಒತ್ತು ಕೊಡ್ತೀನಿ ಅಂತಂದರೆ, ಈ ಮೊಬೈಲ್ ಯುಗದಲ್ಲಿ ನಿಮ್ಮೆಲ್ಲರ ಕೈಗಳಲ್ಲಿ ಮೊಬೈಲ್ ಇದೆ. ಹೆಚ್ಚಿನ ಕೆಲಸ ನಮಗೆ ಮೊಬೈಲೇ ಮಾಡ್ತದೆ. ಇವತ್ತು ಒಬ್ಬ ವ್ಯಕ್ತಿಗೆ ಮಾತಾಡಬೇಕಾದ್ರೂ ಮೊಬೈಲು, ಸಾಮಾನುಗಳನ್ನು ತರಿಸ್ಬೇಕಾದ್ರೂ ಮೊಬೈಲು, ಬಹಳ ಬೇಗನೆ ಫುಡ್ ಡೆಲಿವರಿ, ಮನೆಗೆ ಏನಾದರೂ ಊಟಕ್ಕೆ ಬೇಕು ಅಂತಂದರೂ ಅದಕ್ಕೂ ಮೊಬೈಲು, ಎಲ್ಲಾದರೂ ಹೋಗುವಾಗ ಮಾರ್ಗ ತೋರಿಸ್ಬೇಕಾದ್ರೂ ಮ್ಯಾಪು ಮೊಬೈಲು, ಫ್ಲೈಟ್ ಟಿಕೆಟು ಟ್ರೈನ್ ಟಿಕೆಟು ಬುಕ್ ಮಾಡಲಿಕ್ಕೆ ಮೊಬೈಲು, ಇನ್ನೇನೇನೋ ಅನೇಕ ಕೆಲಸಗಳನ್ನು ಮೊಬೈಲ್ ಮಾಡ್ತದೆ, ತಮಗೆ ಗೊತ್ತಿದೆ.
ಆದರೆ ಅಷ್ಟೆಲ್ಲ ಕೆಲಸಗಳನ್ನ ಅನ್ನೋ ವಾಕ್ಯದಂತೆ ಇಲ್ಲಿ ನಮ್ಮ ನಾರಿಯರನ್ನು ಪೂಜಿಸೋಕ್ಕೋಸ್ಕರ ಇಲ್ಲಿ ದೇವ್ರನ್ನ ನೆಲೆಸಿದಾನ ಅನ್ನೋಕ್ಕೂ ತಪ್ಪಾಗಿಲ್ಲ. ಇಂದು ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶವೇನೆಂದರೆ ಸಮಾಜದಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಸಾಧಕ ಮಹಿಳೆಯರನ್ನು ಗುರುತಿಸಿ ಅವರಿಗೆ ನಮ್ಮ ಬಡಾವಣೆ ಕಡೆಯಿಂದ ಒಂದು ಸಾಧಕ ಬಹುಮಾನದ ಮೂಲಕ ಅವರನ್ನು ಇನ್ನೂ ಉತ್ತಮ ಸಾಧನೆ ಮಾಡೋದಕ್ಕೆ ಪ್ರೇರೇಪಿಸೋದು ಇದು ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಮಹಿಳೆಯರು ಶ್ರೀಗಿರಿ ಅಭಯ ಆಂಜನೇಯ ಮಹಿಳಾ ಮಂಡಳಿ ಅಧ್ಯಕ್ಷೆ ಕಮಲಾಕ್ಷಮ್ಮ ವಲ್ಕಂದಿನ್ನಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಬಿ ಬಸವರಾಜ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದರ್ ಭಾಗವಹಿಸಿದರು. ಬಸಮ್ಮ ಚಂದ್ರಶೇಖರ್ ಪಾಟೀಲ್ ಗೃಹಿಣಿ, ಮಲ್ಲಮ್ಮ ಜೆಸ್ಕಾಂ ಇಲಾಖೆ, ಡಾಕ್ಟರ್ ಸ್ಮಿತಾ ವೈದ್ಯಕೀಯ ಕ್ಷೇತ್ರ, ಹನುಮಂತಿ ಜೆಸ್ಕಾಂ ಇಲಾಖೆ, ಲಕ್ಷ್ಮಿ ವ್ಯಾಪಾರ ಕ್ಷೇತ್ರದಲ್ಲಿ, ಯಲ್ಲಮ್ಮ ಆರೋಗ್ಯ ಇಲಾಖೆ, ಮಾರೆಮ್ಮ ಚಂದಮ್ಮ ನಾಯಕ್ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಮತ್ತು ಅನ್ನದಾಸೋಹಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯ ಮೇಲೆ ಅನ್ನದಾಸೋಹಿಗಳ ಸಂಯೋಜಕರಾದ ಶ್ರೀಮತಿ ತಾಯಮ್ಮ ಪಾಪಣ್ಣ ಉಪಸ್ಥಿತರಿದ್ದರು. ಶಾರದಾ ಕರಿಬಸವ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೇಘಾ ನವೀನ್ ಕುಮಾರ್ ನಿರೂಪಿಸಿದರು. ಮರಿಲಿಂಗಪ್ಪ ಮಡಿವಾಳ ಪ್ರಾರ್ಥಿಸಿದರು. ಡಾಕ್ಟರ್ ಉಮಾ ಅಶೋಕ್ ಸ್ವಾಗತಿಸಿದರು. ಶಾರದಾ ವಿನೋದ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಮಾರುತಿ ನಗರ ಬಡಾವಣೆಯ ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ವಾಕಿಂಗ್ ಕ್ಲಬ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಹುತಾತ್ಮ ದಿನವನ್ನು ಎಐಡಿಎಸ್ಒ, ಎಐಡಿವೈಒ, ಎಐಎಂಎಸ್ಎಸ್ ಸಂಘಟನೆ ವತಿಯಿಂದ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಆಚರಿಸಲಾಯಿತು. ಸಾಹಿತಿ ಬಶೀರ್ ಅಹಮದ್ ಒಸ್ಮಾನಿ, ಎಐಯುಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಚಿಕ್ಕಲಪರ್ವಿ, ಎಐಎಂಎಸ್ಎಸ್ ಜಿಲ್ಲಾ ಸಂಘಟನಾಕಾರರಾದ ಸರೋಜಾ ಗೋನ್ವಾರ್ ಅವರು ಕ್ರಾಂತಿಕಾರಿಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಎಐಡಿವೈಒ ಜಿಲ್ಲಾ ಅಧ್ಯಕ್ಷ ಚನ್ನಬಸವ ಜಾನೇಕಲ್ ಮಾತನಾಡಿ, ಭಗತ್ ಸಿಂಗ್ ಅವರು ಯಾವತ್ತೂ ಜೀವನದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ನಂಬಿದ ತತ್ವಕ್ಕಾಗಿ ಜೀವವನ್ನೇ ಕೊಟ್ಟವರು. ಬ್ರಿಟಿಷರ ವಿರುದ್ಧ ರಾಜಿ ಮಾಡಿಕೊಳ್ಳದೆ ನಗುನಗುತ್ತಾ ಗಲ್ಲಿಗೆ ಹೋದರು. ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದು ಮಾತ್ರ ಅವರ ಗುರಿಯಾಗಿರಲಿಲ್ಲ. ಅವರ ಗುರಿ ಲೆನಿನ್ ನೇತೃತ್ವದಲ್ಲಿ ರಷ್ಯಾದಲ್ಲಿ ನಡೆದ ಸಮಾಜವಾದಿ ಕ್ರಾಂತಿಯಂತೆ ಭಾರತದಲ್ಲಿ ಕೂಡ ಸಮಾಜವಾದಿ ಕ್ರಾಂತಿ ನೆರವೇರಿಸಲು ಪಣ ತೊಟ್ಟಿದ್ದರು. ಅದಕ್ಕಾಗಿ ತಮ್ಮ ಜೀವನ ಬಲಿದಾನ ಮಾಡಿದರು. ಹೇಡಿ ಬ್ರಿಟಿಷರು ಅವರನ್ನು ಗಲ್ಲಿಗೆ ಹಾಕಿದರು. ಆಗ ಭಗತ್ ಸಿಂಗ್ ನನ್ನನ್ನು ಗಲ್ಲಿಗೆ ಹಾಕಬಹುದು, ನನ್ನ ವಿಚಾರಗಳನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇಂದು ದೇಶವು ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಿಕ್ಕಟ್ಟಿನಲ್ಲಿ ಇದೆ. ಒಂದು ಕಡೆ ಶಿಕ್ಷಣ ಸಂಪೂರ್ಣವಾಗಿ ಖಾಸಗೀಕರಣವಾಗುತ್ತಿದ್ದು, ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಚ್ಚಲು ಹೊರಟಿದೆ. ಇನ್ನು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರ ದಿನೇ ದಿನೇ ಜಾಸ್ತಿಯಾಗುತ್ತಿದೆ. ಕಷ್ಟಪಟ್ಟು ದುಡಿಯುವ ರೈತರ ಬೆಳೆಗೆ ಬೆಲೆ ಇಲ್ಲದೆ ಲಕ್ಷಾಂತರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಸಮಸ್ಯೆಗಳ ವಿರುದ್ಧ ದೇಶದ ವಿದ್ಯಾರ್ಥಿ, ಯುವಜನ, ಮಹಿಳೆಯರು ಒಗ್ಗಟ್ಟಿನಿಂದ ಭಗತ್ ಸಿಂಗ್ ಕಂಡ ಶೋಷಣೆ ರಹಿತ ಸಮಾಜ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಮೇಲೆ ಜವಾಬ್ದಾರಿಯಾಗಿದೆ ಎಂದರು. ಇನ್ನೊಂದು 40 ದಿನ 50 ದಿನ ಉಳ್ಕೊಂಡಿತ್ತು. ಫೆಬ್ರವರಿ 2ನೇ ತಾರೀಕು ಒಂದು ಲೇಖನ ಬರ್ತಾರೆ ಅವರು, ಭಗತ್ ಸಿಂಗ್ ಯುವ ಕ್ರಾಂತಿಕಾರಿಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಲೇಖನ ಬರ್ತಾರೆ. ಆ ಲೇಖನದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ದೇಶದ ಹೋರಾಟ, ನಮ್ಮ ದೇಶ ಏನಾಗಬೇಕು ಮುಂದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದ ನುಡಿಗಳನ್ನು ಹೇಳಿದ್ದಾರೆ ಅವರು. ಆವತ್ತಿನ ಕಾಂಗ್ರೆಸ್ ಯಾವ ರೀತಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ರಾಜಿ ಮಾಡ್ಕೊಳ್ತಾ ಇತ್ತು, ಕ್ರಾಂತಿಕಾರಿ ಪಡೆಯನ್ನ, ಕ್ರಾಂತಿಕಾರಿ ಪಕ್ಷವನ್ನು ಸೃಷ್ಟಿ ಮಾಡಬೇಕು. ಬ್ರಿಟಿಷರ ಕೈಯಿಂದ ನಾವು ದೇಶದ ಆಡಳಿತವನ್ನು ನಾವು ಕೈ ತಗೋಬೇಕು, ವಶಪಡಿಸಿಕೊಳ್ಬೇಕು. ಅವ್ರು ಯಾರೋ ಸುಧಾರಣೆಗಳ ತರಕ್ಕೆ ಹೋಗ್ತಾರ. ಆ ಸುಧಾರಣೆಗಳು
ನಮ್ಮ ದೇಶದ ಜನಗಳನ್ನ ಉದ್ಧಾರ ಮಾಡಲ್ಲ. ಬ್ರಿಟಿಷ್ ಮಹಾರಾಣಿ ದೇಶ ಬಿಟ್ಟು ಹೋಗಲ್ಲ. ಕಾಂಗ್ರೆಸ್ ಕೇಳ್ತಾ ಇದೆ ಡೊಮಿನಿಯನ್ ಸ್ಟೇಟಸ್ ಅಂತೇಳಿ. ಇನ್ನೊಂದು ಕಡೆ ಪೂರ್ಣ ಸ್ವರಾಜ್ಯ ಅಂತ ಹೇಳ್ಬಿಟ್ಟು ಕ್ರಾಂತಿಕಾರಿಗಳು ಘೋಷಣೆ ಎತ್ತಿದರೆ ಅದನ್ನ ಇವತ್ತು ಅವ್ರು ಹೇಳ್ತಾರೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲವೇ ಈ ಡೊಮಿನಿಯನ್ ಸ್ಟೇಟಸ್ ಬ್ರಿಟಿಷ್ ಮಹಾರಾಣಿಯ ಕೈಗಳ ಕೆಳಗೆ ನಾವು ನಮ್ಮ ಕೆಲವು ಅಧಿಕಾರಗಳ ಪಡಕ್ಕಂತ ಅವಶ್ಯಕತೆ ಬೇಕಾಗಿಲ್ಲ. ಕೃಷಿ ವಿಶ್ವವಿದ್ಯಾಲಯ ಸಂಶೋಧನಾ ವಿದ್ಯಾರ್ಥಿ AIDYO ಸದಸ್ಯ ಶಿವಪ್ಪ ಅಸ್ಕಿಹಾಳ್ ಮಾತನಾಡಿದರು. ಭಗತ್ ಸಿಂಗ್ ಅವರು ಪುಸ್ತಕ ಪ್ರೇಮಿಯಾಗಿದ್ದರು. ಅತಿ ಕಡಿಮೆ ವಯಸ್ಸಿನಲ್ಲಿ ಬಹಳಷ್ಟು ಪುಸ್ತಕಗಳನ್ನು ಓದಿದರು. ಭಾರತದಲ್ಲಿ ಕ್ರಾಂತಿಯಾಗಬೇಕೆಂದರೆ ಗನ್ನಿನ ಜೊತೆ ಪೆನ್ನಿನ ಅವಶ್ಯಕತೆ ಇದೆ ಎಂದು ಅರಿತಿದ್ದರು. ಭಗತ್ ಸಿಂಗ್ ಮೇಲೆ ಜಲಿಯನ್ ವಾಲ್ಬಾಗ್ ಘಟನೆ ಅತ್ಯಂತ ಗಾಢವಾದ ಪರಿಣಾಮವನ್ನು ಬೀರಿತು. ಹಾಗಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡುವ ಸಂಕಲ್ಪವನ್ನು ತೊಟ್ಟಿದ್ದರು. ಭಗತ್ ಸಿಂಗ್ ಅವರ ನೇತೃತ್ವದ ಕ್ರಾಂತಿಕಾರಿಗಳ ಗುಂಪು ಜಾತಿ ಪದ್ಧತಿ, ಕೋಮುವಾದದಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ರಾಜಿರಹಿತವಾಗಿ ಹೋರಾಟ ನಡೆಸಿದರು ಎಂದು ತಿಳಿಸಿದರು. ಬರುವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಲ್ವಾ ಸ್ನೇಹಿತರೆ? ನಿಮಗೆಲ್ಲ ಗೊತ್ತಿರ್ಬೋದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹೇಗಾಯಿತು ಅನ್ನೋದ್ರ ಬಗ್ಗೆ. ಇನ್ನು ಸ್ವಲ್ಪ ಅದ್ರ ಬಗ್ಗೆ ಮತ್ತೊಮ್ಮೆ ನೆನಪಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತು ಅವರ ಹುತಾತ್ಮ ದಿನಲ್ಲ. ಜಲಿಯನ್ ವಾಲಾಬಾಗ್ ಅಂದ ತಕ್ಷಣ ಭಗತ್ ಸಿಂಗ್ ಯಾವ ಥರ ನೆನಪಾಗುತ್ತೆ ಅಂತಂದ್ರೆ, ಮೊದಲು ಜಲಿಯನ್ ವಾಲಾಬಾಗ್ ಭಗತ್ ಸಿಂಗ್ ಅವರು ಎಲ್ಲಿ ಹುಡ್ತಾರೆ ಅಂದರೆ ಲಾಹೋರ್ನಲ್ಲಿ ಹುಡ್ತಾರೆ. ಲಾಹೋರ್ನಲ್ಲಿ ವಿದ್ಯಾವತಿ ಮತ್ತು ಕಿಶನ್ ಸಿಂಗ್ ಹುಟ್ಟುವಂಥ ಮಗುನೇ ಒಂದು ಬೆಂಕಿಯ ಚೆಂಡೆ ಈ ಭಗತ್ ಸಿಂಗ್ ಅವರು. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಬೇಕಾದ್ರೆ ಭಗತ್ ಸಿಂಗ್ ಅವರು ಕೇವಲ 12 ವರ್ಷದ ಮಗು ಆಗಿರ್ತಾರೆ. 12 ವರ್ಷ ಮಗು ಆಗಿರ್ತಾರೆ. ಈ ಒಂದು ಜಲಿಯನ್ ವಾಲಾಬಾಗದಲ್ಲಿ ಬ್ರಿಟಿಷರು ಹತ್ಯಾಕಾಂಡ ಮಾಡಬೇಕಾದಾಗೆ ಲಾಹೋರ್ನಲ್ಲಿ ಶಾಲೆಯಲ್ಲಿ ಓದ್ತಿರುವಂಥ ಮಗುಗೆ ಗೊತ್ತಾಗ್ಬಿಡುತ್ತೆ ಈ ಥರ ಆಗಿದೆ ಘಟನೆ ಅಂತೇಳಿ. ಸೊ ಅಲ್ಲಿಂದ ಅಲ್ಲಿಗೆ ಒಂದು 10-15 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿಂದ ಓಡ್ಕೊಂಬಂದು ಆ ಒಂದು ಜಲಿಯನ್ ವಾಲಾಬಾಗ್ ಇರುವಂಥ ಒಂದು ಘಟನೆಯನ್ನು ನೋಡ್ತಾನೆ, ಕಣ್ಣಾರೆ ನೋಡ್ತಾನೆ. ಅಲ್ಲಿ ರಕ್ತಸಿಕ್ತವಾಗಿ ಬಿಟ್ಟಿರುವಂಥ ದೇಹಗಳು ನೋಡ್ತಾನೆ. ರಕ್ತದಲ್ಲಿ ಮಡುಗಟ್ಟಿರುವಂಥ ಎಲ್ಲಾ ದೇಹಗಳನ್ನು ನೋಡಿ, ಚಿತ್ರ ಆಗಿರೋ ದೇಹಗಳನ್ನು ನೋಡಿ ಗುಳವಂತ ಅಳ್ತಾನೆ. ಅಷ್ಟೆಲ್ಲ ನಮ್ಮ ದೇಶ, ನಮ್ಮ ಮನೆ ಇಂಥ ಸ್ವತಂತ್ರ ಹೋರಾಟಗಾರಿದ್ದು ನನ್ನ ಜನಗಳಿಗೆ ಈಗ ಆಯ್ತಲ್ಲ, ನಮ್ಮ ಒಂದು ಸಿಖ್ ಜನಾಂಗಕ್ಕೆ ಈಗ ಆಯ್ತಲ್ಲ, ನಾವೆಲ್ಲ ಹೋರಾಟಗಾರಿದ್ದು ಏನೆಲ್ಲ ಮಾಡಿದ್ವಿ, ನಮ್ಮ ಜನಗಳು ಎಷ್ಟೋ ಜನ ಕೈಕಾಲು ಬಿಡಿದ್ರೆ, ಎಷ್ಟೋ ಜನ ದೇಹ ಚಿತ್ರವಾಗಿದೆ ಅಂತ ಹೇಳಿ ಗುಳವಂತ ಅಳ್ತಾನೆ. ಗುಳವಂತ ಅಳ್ತಿರ್ಬೇಕಾದ್ರೆ ತನ್ನ ಪಠ್ಯ ಪುಸ್ತಕದ ಬ್ಯಾಗ್ನಲ್ಲಿ ಒಂದು ಬಾಟಲ್ ತೆಗಿತಾನೆ. ಶಾಲೆಗೆ ಹೋಗುವ ಮಗು ತೆಗೆದು ಆ ರಕ್ತದ ಮಣ್ಣಿನ ಜೊತೆಗೆ ಆ ಬಾಟಲ್ ತುಂಬಿಕೊಳ್ತಿರ್ತಾನೆ. ಅಷ್ಟೊತ್ತಿಗಾಗಲೇ ಮನೆಯಲ್ಲಿ ತಂದೆ ತಾಯಿ ಯಾರಿಗೂ ಮಾತ್ರ ಆಗಲ್ಲ ಹೇಳಿ. ಮಗು ಶಾಲೆಗೆ ಹೋದ್ಮೇಲೆ ಮನೆಗೆ ಬರಲಿಲ್ಲ ಅಂದ್ರೆ ಮನೇಲಿ ತಾಯಿ ಕಲರ್ಸ್ತಾ ಇರ್ತಾಳೆ, ಮಗು ಇನ್ನೂ ಬರಲಿಲ್ಲ, ಎಲ್ಲಿಗೆ ಹೋದ ಭಗತ್ ಸಿಂಗ್, ಎಲ್ಲಿಗೆ ಹೋದ ಅಂತೇಳಿ. ಅಷ್ಟೊತ್ತಿಗಾಗಲೇ ಆ ಬಾಟ್ಲಲ್ಲಿ ಮಣ್ಣು ಇಟ್ಕೊಂಡು ಬಂದು ಮನೆಗೆ ಬರ್ತಾನೆ. ಅವಾಗ ಅವ್ರ ತಂಗಿ ಕೇಳ್ತಾಳೆ, ಅಣ್ಣ ಎಲ್ಲೋಗಿದ್ದೆ ಇಷ್ಟೊತ್ತು ನೀನು? ಅಮ್ಮ ನೋಡಿದ್ರೆ ಬೈತಾ ಇದ್ಲು, ಎಲ್ಲೋಗಿದ್ದೆ ಅಣ್ಣ ಅಂತ ಕೇಳ್ತಾ ಇದ್ಲು. ಎಲ್ಲೋಗಿದ್ದೆ ಅಣ್ಣ ಅಂತ ಕೇಳಿದಾಗ ಹೇಳ್ತಾನೆ ಭಗತ್ ಸಿಂಗ್, ನೋಡ್ ತಂಗಿ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲೆಲ್ಲ ರಕ್ತದಲ್ಲಿ ಬಿದ್ದಿದ್ದಾರೆ. ಜಲಿಯನ್ ವಾಲಾಬಾಗದಲ್ಲಿ ಅವರೆಲ್ಲ ಸತ್ತಿದ್ದಾರೆ. ಎಷ್ಟೋ ಜನ ತಾಯಿಯಂದ್ರನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಗಂಡಂದ್ರೆ ಕಳ್ಕೊಂಡಿದ್ದಾರೆ. ಆಗಿರ್ಬೇಕಾದಾಗ ನಾವು ಮನೆಯಲ್ಲೇ ಕೂತು ಯಾಗಮ್ಮ ಇರೋದು ಅಂತ ಹೇಳಿ ತಂಗಿಗೆ ಹೇಳ್ತಾರೆ. ಈ ಸಂದರ್ಭದಲ್ಲಿ AIDYO ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, AIDYO ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಕಾರ್ಮಿಕ ಮುಖಂಡರಾದ ಮಹೇಶ್ ಚಿಕ್ಕಲಪರವಿ, ನಂದಗೋಪಾಲ್, ಅಂಬಿಕಾ, ಮೌನೇಶ್, ಶಿವಕುಮಾರ್, ಬಸವರಾಜ್ ದೇಸಾಯಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಶ್ರೀರಾಮನವಮಿ ದಿನಾಂಕ 26/3/2026 ಗುರುವಾರ ಬೆಳಗ್ಗೆ 6:30ಕ್ಕೆ ಪಂಚಾಮೃತ ಅಭಿಷೇಕ, ಬೆಳಗ್ಗೆ 8 ಗಂಟೆಗೆ ಧನ್ವಂತರಿ ಹೋಮ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ರಸಮಂಜರಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಮಹಾಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಓಂ ಸಾಯಿ ಧ್ಯಾನ ಮಂದಿರದ ಪೂಜ್ಯ ಶ್ರೀ ಸಾಯಿ ಕಿರಣ್ ಗುರೂಜಿಯವರು ಸಮಸ್ತ ಸಾಯಿ ಭಕ್ತರ ಕಲ್ಯಾಣ, ಆರೋಗ್ಯ, ಶಾಂತಿ ಹಾಗೂ ಮನೋಭಿಲಾಷಿಗಳ ಪರಿಪೂರ್ಣತೆಗೆ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತವನ್ನು ಆಚರಿಸುವ ದಿವ್ಯ ಸಂಕಲ್ಪ ಹೊಂದಿದ್ದಾರೆ. ಈ ಅವಧಿಯಲ್ಲಿ ಅವರು ಸಂಪೂರ್ಣ ಅನ್ನತ್ಯಾಗ, ಕೇವಲ ಹಣ್ಣುಗಳು, ಹಣ್ಣಿನ ರಸ ಹಾಗೂ ಹಾಲಿನೊಂದಿಗೆ ನಿಯಮಬದ್ಧ ಉಪವಾಸದಲ್ಲಿ ಇದ್ದು ಪ್ರತಿದಿನ ಸಾಯಿ ನಾಮ ಜಪ, ಧ್ಯಾನ ಮತ್ತು ಭಜನೆಗಳ ಮೂಲಕ ಭಕ್ತರ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಈ 41 ದಿನಗಳ ಉಪವಾಸ ವ್ರತದ ಸಮಾಪ್ತಿ ಹಾಗೂ ಶ್ರೀರಾಮನವಮಿ ಮಹೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಶ್ರೀ ಸಂತೋಷ್ ಪಾಟೀಲ್, ಸಾಯಿ ಭಕ್ತರು, ಉದ್ಯಮಿಗಳು, ಬೆಂಗಳೂರು.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಶ್ವಕರ್ಮ ಸಮಾಜವನ್ನು ಎಸ್ಟಿಗೆ ಸೇರ್ಪಡೆ ಮಾಡಲು ಆಗ್ರಹಿಸಿ ಮಾರ್ಚ್ 25ರಂದು ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ವಿಶ್ವಕರ್ಮ ಸಮಾಜದ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಮಾರುತಿ ಬಡಿಗೇರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಂಜುಂಡ ನೇತೃತ್ವದಲ್ಲಿ ವಿಶ್ವಕರ್ಮ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಅಧ್ಯಯನ ನಡೆಸಲು ಸರ್ಕಾರ ಆದೇಶ ನೀಡಿತು. ಆದರೆ ನಂಜುಂಡ ಇವರು ವಿಶ್ವಕರ್ಮ ಸಮಾಜವನ್ನು ಎಸ್ಟಿಗೆ ಸೇರಿಸಲು ವಿರೋಧಿಸಿದ್ದಾರೆ. ಅವರ ವರದಿ ಅವೈಜ್ಞಾನಿಕ ಹಾಗೂ ಪೂರ್ವಗ್ರಹ ಪೀಡಿತರಾಗಿದೆ. ಅವರೆಲ್ಲರೂ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸದೆ ಏಕಪಕ್ಷೀಯವಾಗಿ ವರದಿ ನೀಡಿದ್ದಾರೆ. ಅವರ ವರದಿಯನ್ನು ರದ್ದುಗೊಳಿಸಿ ಮರು ಅಧ್ಯಯನ ನಡೆಸಿ ಎಸ್ಟಿಗೆ ಸೇರಿಸಲು ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಯಲಿದೆ. ತಿಂತಣಿ ಮೌನೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ರಚಿಸುವುದು ಸೇರಿ ನಡೆಯಲಿರುವ ಹೋರಾಟದಲ್ಲಿ ರಾಯಚೂರು ಜಿಲ್ಲೆ ಹಾಗೂ ಯಾದಗಿರಿ, ಕೊಪ್ಪಳ, ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ ಸೇರಿದಂತೆ ಸಮುದಾಯದ ಜನರು ಭಾಗಿಯಾಗಲಿದ್ದಾರೆ. ನಗರದ ನೇತಾಜಿ ವೃತ್ತದಿಂದ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿರುವ ಪಂಜಿನ ಮೆರವಣಿಗೆ ತೀನಕಂದೀಲ್, ಜಾಕಿರ್ ಹುಸೇನ್ ವೃತ್ತ, ಬಸ್ ನಿಲ್ದಾಣದ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಸಮಾರೋಪಗೊಳ್ಳುತ್ತದೆ. ಕಂಬಾರರು, ಬಡಿಗೇರ, ಚಿನ್ನ ಬೆಳ್ಳಿ ಕೆಲಸ ಮಾಡುವವರು, ಬಡಿಗೇರ ವೃತ್ತಿ ಮಾಡುವ ಸಮಾಜದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರತಿಭಟನೆ ಮಹಾಸಭಾದ ರಾಜ್ಯ ಅಧ್ಯಕ್ಷ KP ನಂಜುಂಡಿ ಅವರಿಗೆ ಆಹ್ವಾನಿಸಲಾಗಿದೆ ಎಂದರು. ಎಸ್ಟಿ ಮೀಸಲಾತಿಗಾಗಿ ಈಗಾಗಲೇ ವಿಶ್ವಕರ್ಮ ಸಮಾಜದವರು ರಾಯಚೂರು ಜಿಲ್ಲೆಯಲ್ಲಿ ಕಳೆದ 2 ವರ್ಷದಿಂದ ಒಂದು 100 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ವಿ. ನಾವು ಲಿಂಕ್ ಸ್ಕೂಲಿಂದ ರಾಯಚೂರಿನವರೆಗೆ
ಒಂದು 20,000 ಜನ ಸೇರಿದ್ದೀವಿ. ಜೊತೆಗೆ ಅರೆಗತ್ತಲೆ ಮೆರವಣಿಗೆ ಸಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದ್ದೀವಿ. ಇವೆಲ್ಲ ಬೆಳವಣಿಗೆಯಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಕಳೆದ 2 ವರ್ಷದಿಂದ ಪ್ರೊಫೆಸರ್ ನಂಜುಂಡ ಅವರಿಗೆ ನಮ್ಮ ವಿಶ್ವಕರ್ಮರ ಏನು ಪ್ರಮುಖ ಬೇಡಿಕೆ ಎಸ್ಟಿ ಮೀಸಲಾತಿಯ ವರದಿಯನ್ನು ಸಲ್ಲಿಸಲು ಹೇಳಿದರು. ಆ ವರದಿ ಎಲ್ಲೇ ಕೂತ್ಕೊಂಡು ಅವರು ವರದಿಯನ್ನು ರೆಡಿ ಮಾಡಿದರು. ಆ ಪ್ರತಿ ಜಿಲ್ಲೆಗಳಿಗೆ ಪ್ರತಿ ತಾಲೂಕುಗಳಿಗೆ ಹೋಗಲಿಲ್ಲ. ಅವರು ನಮ್ಮ ಸಮಾಜದ ಯಾವ ಮುಖಂಡರಿಗೂ ಸರಿಯಾಗಿ ಸ್ಪಂದಿಸದೆ ವರದಿ ಅಸಮಂಜಸವಾಗಿದೆ. ಈ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ KP ನಂಜುಂಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಈಗಾಗಲೇ ಅವರು ಅದರ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಅದು ಸರಿಪಡಿಸಬೇಕೆಂಬುದು ನಮ್ಮ ಒಂದು ಒತ್ತಾಯ. ಜೊತೆಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದವರು ಇವತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ವೃತ್ತದಿಂದ ಕದ್ದಿಲು, ಜಾಕೀರ್ ಹುಸೇನ್ ಸರ್ಕಲ್, ಬಸ್ ಸ್ಟ್ಯಾಂಡ್, ಅಂಬೇಡ್ಕರ್ ವೃತ್ತದವರೆಗೆ ರಾತ್ರಿ ನಾವು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ. ಸುಮಾರು ಈ ಪಂಜಿನ ಮೆರವಣಿಗೆ ಸರ್ಕಾರಕ್ಕೆ ಒಂದು ನಮ್ಮ ಬೇಡಿಕೆ ಸ್ಪಂದಿಸಲು ಒತ್ತಾಯಿಸಿ ಈ ಪಂಜಿನ ಮೆರವಣಿಗೆ ಆಗಿರುತ್ತದೆ. ಇದು ನಮ್ಮ ವಿಶ್ವಕರ್ಮರು ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ನಮ್ಮ ಜನಾಂಗದವರು ಒಂದು ಪಂಜಿನ ಮೆರವಣಿಗೆ ಮಾಡುತ್ತಿರುವುದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಈ ಒಂದು ಹೋರಾಟಕ್ಕೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ KP ನಂಜುಂಡಿ ಅವರನ್ನು ಆಹ್ವಾನಿಸಿದ್ದೇವೆ. ಅವರು ಸಹ ಬರುವ ಸಾಧ್ಯತೆ ಇದೆ. ಜೊತೆಗೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಾದಂತ ಯಾದಗಿರಿ ಇರ್ಬೋದು, ಕೊಪ್ಪಳ, ಬಳ್ಳಾರಿ ಮತ್ತು ಗುಲ್ಬರ್ಗ, ಬೀದರ್ ಈ ಭಾಗದಿಂದ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಸಾಕಷ್ಟು ಜನ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೊಂದು ನಮ್ಮ ಸಮಾಜದ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಾ ಇದೆ. ಈ ಹೋರಾಟಕ್ಕೆ ಸಾಕಷ್ಟು ಜನ ಸ್ಪಂದಿಸುತ್ತಿದ್ದಾರೆ. ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅಂಬೇಡ್ಕರ್ ವೃತ್ತದಿಂದ ಮರುದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ರಾತ್ರಿ 9 ಗಂಟೆ ಆಗ್ಬೋದು, 10 ಗಂಟೆ ಆಗ್ಬೋದು. ಅವತ್ತು ರಾತ್ರಿ ನಾವು DC ಅವರಿಗೆ ಮನವಿ ಕೊಡಕ್ಕಾಗಲ್ಲ. ಮರುದಿನ ಸಮಾಜದ ಮುಖಂಡರು ಸೇರಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಈ ಹೋರಾಟದಲ್ಲಿ ಸ್ವಾಮೀಜಿಗಳು ಸಹ ಸಾಕಷ್ಟು ಜನ ನಮ್ಮ ಸಮುದಾಯದವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಾ ಗ್ರಾಮೀಣ ಮಟ್ಟದಿಂದ ಈ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ. ದಯಮಾಡಿ ತಾವುಗಳು ಸಹ ಈ ಹೋರಾಟದಲ್ಲಿ ಬಂದು ಒಳ್ಳೆಯ ಒಂದು ಸುದ್ದಿ ಮಾಡಬೇಕು. ಈ ಸಂದರ್ಭದಲ್ಲಿ ಕೆ. ಲಕ್ಷ್ಮೀಪತಿ ಯರಗೇರ, ಎ. ಈಶ್ವರ್ ವಿಶ್ವಕರ್ಮ, ಮೋನಪ್ಪ ವಡವಾಟಿ, ಡಾಕ್ಟರ್ ವೆಂಕಟೇಶ್ ಅನ್ವರಿ, ಸುರೇಶ್ ಸಗಮಕುಂಟ, ಗುರು ಮಡ್ಡಿಪೇಟೆ, ನರಸಪ್ಪ ಸೇರಿದಂತೆ ಅನೇಕರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಯಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾಗುತ್ತಿರುವುದನ್ನು ವಿರೋಧಿಸಿ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆ ಮಾಲಾ ಮಹಾಸಭಾ ಬೆಂಬಲಿಸಿ ಭಾಗವಹಿಸಲಿದೆ ಎಂದು ಮಾಲಾ ಮಹಾಸಭಾದ ಸಂಸ್ಥಾಪಕ ಭಾಸ್ಕರ್ ರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆ ಸಮಾಜದ ಎಲ್ಲ ಉಪಜಾತಿ ಜನರು ಬೆಂಬಲಿಸಿ ಭಾಗವಹಿಸಬೇಕೆಂದರು. ಬಲಗೈ ಸಂಬಂಧಿಸಿದ ಜಾತಿಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿವೆ. ರಾಜ್ಯ ಸರ್ಕಾರ ಸಮುದಾಯಕ್ಕೆ ಅನ್ಯಾಯ ಮಾಡುವುದಿಲ್ಲ ಎಂಬ ನಂಬಿಕೆಯಲ್ಲಿ ಇದ್ದೇವೆ. ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟದಲ್ಲಿ ನ್ಯಾಯವನ್ನು ಸರಿಪಡಿಸಬೇಕೆಂದರು. ರಾಜ್ಯ ಸರ್ಕಾರ ಉಚ್ಚ ನ್ಯಾಯಾಲಯದಲ್ಲಿ ಮೆಮೊ ಸಲ್ಲಿಸಿ ಹಳೆ ಮೀಸಲಾತಿ ಪ್ರಮಾಣದಲ್ಲಿಯೇ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡುವುದಾಗಿ ಹೇಳಿದೆ. ಉಚ್ಚ ನ್ಯಾಯಾಲಯ ಅನುಮತಿ ನೀಡಿದರೆ ಹಳೆ ಮೀಸಲಾತಿಯಲ್ಲಿಯೇ ನೇಮಕಾತಿ ನಡೆಯುತ್ತದೆ. ಸರ್ಕಾರ ಮೆಮೊ ಹಿಂಪಡೆಯದೇ ಇರುವುದರಿಂದ ಹಳೆ ಮೀಸಲಾತಿಯಲ್ಲಿಯೇ ನೇಮಕಾತಿ ನಡೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪರಶುರಾಮಲು ಇದ್ದರು. ಆ ಪರಿಶಿಷ್ಟ ತಡೆಯ ನಂತರ ನ್ಯಾಯಾಲಯ ತಡೆಯುತ್ತೆ ಸರ್ 56. ಈಗ ದಿನಾಂಕ 25ರಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಮಹಾ ಒಕ್ಕೂಟದ ವತಿಯಿಂದ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ವಿರುದ್ಧ ಬೆಂಗಳೂರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾವು ಗಮನ ನೀಡ್ತಾ ಇದ್ದೀವಿ. ಮತ್ತು 3ನೇ ಮಾರ್ಚ್ 1932ರಿಂದ ಇಲ್ಲಿವರೆಗೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ
ಸತತವಾಗಿ ಮತದಾನ ಮಾಡಿ ಅಧಿಕಾರಕ್ಕೆ ತಂದಿದ್ದೇವೆ. ಕಾಂಗ್ರೆಸ್ ಪಕ್ಷವು ನಮಗೆ ಮೋಸ ಮಾಡುವುದೆಂದು ನಾವು ಈಗಾಗಲೇ ಸಾಬೀತು ಮಾಡಿದ್ದೇವೆ. ಅದು ಹೇಗೆಂದರೆ ನಮ್ಮ ರಾಜ್ಯದ ಗೌರವಿತ ಉಚ್ಚ ನ್ಯಾಯಾಲಯ ರೇಟ್ ಅರ್ಜಿ ಸಂಖ್ಯೆ 2004/8/2025 ಪ್ರಕಾರ ನಮ್ಮ ಸರ್ಕಾರದ ಪರ ವಾದ ಮಾಡುವ ಸರ್ಕಾರ ವಕೀಲರು ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆಯು ದಿನಾಂಕ 7 ಚಿತ್ರದುರ್ಗ ಸಮಾವೇಶದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲು ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯ ವಿರುದ್ಧ ಮಾತನಾಡುವಾಗ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ವಿನಾಕಾರಣ ಖಂಡನ ಹೇಳಿಕೆಗಳನ್ನು ನೀಡಲಾಗುತ್ತಿದೆ ಎಂದು ರಂಗನಾಥ್ ವಕೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಪಾಳಕ್ಕೆ ಹೊಡೆಯುವ ಉದ್ದೇಶ ಇಲ್ಲದೆ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೊರತು ಉದ್ದೇಶವಿಲ್ಲ. ಅವರ ಏಳ್ಗೆಯನ್ನು ಸಹಿಸದೇ ಇರುವವರು ವಿನಾಕಾರಣ ಖಂಡಿಸಿ ಹೇಳುತ್ತಿರುವುದು ದುರದೃಷ್ಟಕರ. ರಾಜಕೀಯ ತೇಜೋವಧೆ ಪ್ರತಿಭಟಿಸುವುದಾಗಿ ಎಫ್ಐಆರ್ ದಾಖಲಿಸುವುದಾಗಿ ಹೇಳುತ್ತಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಎಫ್ಐಆರ್ ದಾಖಲಿಸಿದರೆ ಹೈಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದರು. ಸಮಾಜದಲ್ಲಿ ಎಸ್ಸಿ ಎಸ್ಟಿ ಏನು ಮೀಸಲಾತಿ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಅವರು ಸಿನಿಮಾನಾಯಕರು ಎಚ್ಚೆತ್ತುಕೊಳ್ಳುವಂತ ಒಂದು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿರುವಂಥ ಸಮಾಜ ಕಲ್ಯಾಣ ಸಚಿವರಿಗೆ ಒಂದು ಎಚ್ಚರಿಕೆ ನೀಡಿದ್ದಾರೆ. ಮತ್ತು ಈ ದಿನದಲ್ಲಿ ಮಾದೇವಪ್ಪನವರು ಎಸ್ಸಿ ಎಸ್ಟಿ ಈ ಒಂದು ಸಮಾಜದಲ್ಲಿ ಶಿಕ್ಷಣದಲ್ಲಿ ಆಗಲಿ ಮತ್ತು ಬೇರೆ ಬೇರೆ ಇನ್ನ ಉದ್ಯೋಗಾವಕಾಶಗಳಲ್ಲಾಗಲಿ ನಮ್ಮ ಸಮಾಜಕ್ಕೆ ಎಸ್ಸಿ ಎಸ್ಟಿಯಲ್ಲಿ ಏನು ಸೌಲಭ್ಯಗಳು ಮತ್ತು ಏನು ಶಿಕ್ಷಣಕ್ಕೆ ಕುಂದುಕೊರತೆಗಳು ಸಿಗ್ತವೆ ಅನ್ನೋದು ಶಿಕ್ಷಣ ಬಗ್ಗೆ ಎಚ್ಚರಿಕೆಯನ್ನು ತಿಳಿಸಿದ್ದಾರೆ. ವಿರುದ್ಧ ಯಾವುದೇ ಕಾನೂನಾತ್ಮಕ ಕ್ರಮ ಜರುಗಿಸದೆ ಸುಮ್ಮನಿದ್ದಾರೆ. ಅದ್ಯಾಕೆ ಕೂಡ ಕೆಲವರು ಕೇವಲ ರಾಜಕೀಯ ದೇವತೆಗಾಗಿ ಕೆ ಶಿವಮೊಗ್ಗ ನಾಯಕರ ವಿರುದ್ಧ ಈ ಸಂದರ್ಭದಲ್ಲಿ ಲಾಲಪ್ಪ ನಾಯಕ್, ರವಿಕುಮಾರ್, ರಾಜಶೇಖರ್, ವೆಂಕಟೇಶ್ ಸೇರಿದಂತೆ ಇತರರಿದ್ದರು. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿ ಪತ್ರಗಳನ್ನು ಸೃಷ್ಟಿಸಿರುವ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಉರ್ವಕೊಂಡ ಗವಿಮಠ ಮಹಾಸಂಸ್ಥಾನ ಮಠ ಹೆಸರಿಗೆ ಯಥಾಸ್ಥಿತಿ ಕಾಪಾಡುವಂತೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ನರಸಿಂಹಲು ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮದ ಸರ್ವೆ ನಂಬರ್ 175 ಇರುವ 16 ಎಕರೆ 3 ಗುಂಟೆ ಜಮೀನು ಆಂಧ್ರಪ್ರದೇಶದ ಅನಂತಪುರಂ ಜಿಲ್ಲೆಯ ಉರುಕೊಂಡ ತಾಲೂಕಿನ ಉರ್ವಕೊಂಡ ಮಂಡಲದ ಗವಿಮಠ ಮಹಾಸಂಸ್ಥಾನ ಮಠಕ್ಕೆ ಸೇರಿದ ಜಮೀನನ್ನು ಮಠದ ಶ್ರೀ ಜಗದ್ಗುರು ಚನ್ನಬಸವ ರಾಜೇಂದ್ರ ಮಹಾಸ್ವಾಮಿಗಳು ಭೀಮಣ್ಣ ಎಂಬುವರಿಗೆ ಜಿಪಿಎ ನೀಡಿದ್ದಾರೆ. ಆದರೆ ಗ್ರಾಮದ ಸಿದ್ದನಗೌಡ ತಂದೆ ತಾಯಿ, ಅಕ್ಕ ತಂಗಿಯರು, ಹೆಂಡತಿ, ಅತ್ತೆ ಮಾವ ಸೇರಿಕೊಂಡು ಉಪ್ರಳ ಗ್ರಾಮದ ಬಸಣ್ಣ ನಾಯಕ್ ಎಂಬ ವ್ಯಕ್ತಿಯ ಆಧಾರ ನಕಲಿಯಾಗಿ ಸೃಷ್ಟಿಸಿ ನಕಲಿ ಆಧಾರ್ ಸಂಖ್ಯೆ 921871369306 ಸೃಷ್ಟಿಸಿ 2021 ಏಪ್ರಿಲ್ 30ರಂದು ಸಿದ್ದನಗೌಡ ಹೆಸರಿಗೆ ಖರೀದಿ ಪತ್ರ ಮಾಡಿಕೊಂಡಿದ್ದಾರೆ. ನಂತರ ಹೆಂಡತಿಯ ತಂದೆ ಚಂದ್ರಪ್ಪ ಇವರಿಗೆ ಖರೀದಿ ಪತ್ರ ಮಾಡಲಾಗಿದೆ. ಜಮೀನು ಕಬಳಿಸಲು ನಡೆದಿರುವ ಅಕ್ರಮದ ಹಿಂದೆ ಕಂದಾಯ ಇಲಾಖೆ ಅಧಿಕಾರಿಗಳು, ನೋಂದಣಿ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇದೆ. ಕೂಡಲೇ ಜಿಲ್ಲಾಧಿಕಾರಿಗಳು ನೋಂದಣಿ ಖರೀದಿ ಪತ್ರ ರದ್ದುಪಡಿಸಿ ಮಠದ ಹೆಸರಿಗೆ ಜಮೀನು ಉಳಿಸಿಕೊಡಬೇಕು. ತಪ್ಪಿತಸ್ಥ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು. ಕುರುಡಿ ಗ್ರಾಮದ ಕುರುಡಿ ಹೋಬಳಿಯ ಆರೋಲಿ ಗ್ರಾಮದ ಸರ್ವೆ ನಂಬರ್ 175 ವಿಸ್ತೀರ್ಣ 16 ಎಕರೆ 3 ಗುಂಟೆ ಜಮೀನು ಏನು ಅದೇ ಗ್ರಾಮದ ಸಿದ್ದನಗೌಡ ಎನ್ನುವಂತ ವ್ಯಕ್ತಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಉರುಕೊಂಡ ಗವಿಮಠ ಮಹಾಸಂಸ್ಥಾನ ಉರುಕೊಂಡ ತಾಲೂಕು ಮತ್ತು ಮಂಡಲ ಉರುಕೊಂಡ ಜಿಲ್ಲೆ ಅನಂತಪುರ ಆಂಧ್ರಪ್ರದೇಶ ಮಠಕ್ಕೆ ಮಹಾಸ್ವಾಮಿಗಳು ಉರುಕೊಂಡ ವಯಸ್ಸು 91 ವರ್ಷ ಅವರು ಜಗದ್ಗುರು ಚನ್ನಬಸವ ರಾಜೇಂದ್ರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇಡೀ ಜಿಲ್ಲೆಯಾದ್ಯಂತ ಆ ಮಠದ ಹೆಸರಿನಲ್ಲಿ ಭೂಮಿ ಇದೆ. ಇನಾಮ್ ಭೂಮಿ ಭೀಮಣ್ಣನವರಿಗೆ ಜಿಪಿಎ ಮಾಡಿಕೊಟ್ಟಿದ್ದಾರೆ ಸರ್. ಮಠದ ಕಡೆಯಿಂದ ಆ ಭೂಮಿಯನ್ನು ನೋಡ್ಕೊಂಡು ಹೋಗ್ಲಿಕ್ಕೆ, ಸಾಗುವಳಿ ಮಾಡಲಿಕ್ಕೆ, ಅದ್ರದ್ದು ಏನಾದರೂ ಲೀಸ್ ಏನಾದ್ರು ಬಂದರೂ ಕೂಡ ಲೀಸ್ ತಗೊಂಡು ಮತ್ತೆ ಪುನಃ ಮಠಕ್ಕೆ ಮರಳಿ ಕೊಡಿಸುವಂತ ಕೆಲಸಕ್ಕೆ ಜಿಪಿಎ ಕೊಡ್ತಾರೆ ಭೀಮಣ್ಣನವರಿಗೆ. ಅದೇ ಗ್ರಾಮದಲ್ಲಿ ಸಿದ್ದನಗೌಡ ಎನ್ನುವಂಥವರಿಗೆ
ಸಾಗುವಳಿ ಮಾಡ್ತಾ ಇದ್ರು. ಇದಕ್ಕಿಂತ ಮುಂಚೆ ನಮ್ಮ ದಲಿತ ಸಮುದಾಯದ ಮಾದಿಗ ಮತ್ತು ಚಲವಾದಿ ಬೇರೆ ಬೇರೆ ಸಮಾಜದವರು ಕೂಡ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ರು. ಇದಕ್ಕಿದ್ದಾಗಿ ಸಿದ್ದನಗೌಡ ಅವರೆಲ್ಲರನ್ನ ಬಿಡಿಸಿ ದೌರ್ಜನ್ಯದಿಂದ ಬಿಡಿಸಿ ತಾನು ಸಾಗುವಳಿ ಒಂದು 2-3 ವರ್ಷ ಸಾಗುವಳಿ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಒಬ್ಬ ನಕಲಿ ವ್ಯಕ್ತಿಯನ್ನು ತಯಾರಿಸಿಕೊಂಡು ಇದೇ ನಮ್ಮ ರಾಯಚೂರು ತಾಲೂಕಿನ ಉಪರಾಳ ಕೋಡ್ಯಾಳ ಗ್ರಾಮದಲ್ಲಿ ಸಿದ್ದನಗೌಡ ಅಕ್ಕ ಮತ್ತು ಮಾವನರಿದ್ದಾರೆ. ಆ ಉಪರಾಳ ಕೋಡ್ಯಾಳದಲ್ಲಿ ಬಸಣ್ಣ ತಂದೆ ನರಸಪ್ಪ ನಾಯಕ್ ಇವರು ಕಾಂಗ್ರೆಸ್ ಈ ಅಮಾಯಕ ಜನರನ್ನು ಕರ್ಕೊಂಡ್ಬಂದು ಅದೇ ರೀತಿ ಆಧಾರ್ ಕಾರ್ಡ್ಗಳನ್ನು ಕೂಡ ಸೃಷ್ಟಿ ಮಾಡಿ ಸಬರೀಶ್ ಕರ್ಕೊಂಡು ಹೋಗಿ ಅವರಿಂದ ಸೇರ್ಪಡೆ ಮಾಡಿಕೊಂಡಿದ್ದೆ ಎನ್ನುವ ನಿಟ್ಟಿನಲ್ಲಿ ಈ ರೀತಿ ಸೃಷ್ಟಿ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಯಾರಿಂದ ಯಾರಿಗೆ ಶೇರ್ಡ್ ಆಗಿದೆ? ಬಸಣ್ಣಿಂದ ಸಿದ್ದನಗೌಡರಿಗೆ ಶೇರ್ಡ್ ಆಗಿದೆ. ಇದು ಮೂಲತಃ ಆಸ್ತಿ ಉಳ್ಕೊಂಡು ಮಾಡಿದ್ರು. ಕರಿಬಸಯ್ಯ ಸ್ವಾಮಿ ಉಳ್ಕೊಂಡ ಅವ್ರು ಬಂದು ಮಾಡಿದ್ರೆ ತಾನೇ ಇವರಿಗೆ ಆಗುತ್ತೆ. ಇಲ್ಲ, ಸಬರೀಶ್ ಆಧಾರ್ ಕಾರ್ಡ್ ನಲ್ಲಿ ಎಡಿಟ್ ಮಾಡಿದ್ದಾರೆ. ಇದು ಬಸಣ್ಣ ಅಂತ ಮಾಡಿದ್ರು. ಬಸವಣ್ಣ ಕರ್ಕೊಂಡೋಗಿ ಕರಿಬಸಯ್ಯ ಸ್ವಾಮಿ ಉಳ್ಕೊಂಡ ಮಠ ಅಂತ ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಮಾಡಿ ಬಸಣ್ಣ ಹೆಸರು ಬಂದ್ಬಿಟ್ಟು ಕರಿಬಸಯ್ಯ ಸ್ವಾಮಿ ಉಳ್ಕೊಂಡ ಮಠ ಅಂತ ಕರೆಕ್ಷನ್ ಮಾಡಿ ಆ ಅಮಾಯಕರು ಕರ್ಕೊಂಡು ಹೋಗಿ ಸಬರೀಶ್ ಆಫೀಸಲ್ಲಿ ತಂಪಾಕಿಸ್ಕೊಂಡು 16 ಎಕರೆ 3 ಗುಂಟೆ ಜಮೀನು ಅದು ಮಠಕ್ಕೆ ಸಂಬಂಧಪಟ್ಟಿದೆ. ಆಮೇಲೆ GP ಅಮೌಂಟ್ ಇಲ್ಲೇ ಇದ್ದಾರೆ ಭೀಮಣ್ಣ, ಅವ್ರಿಗೆ ಸಂಬಂಧಪಟ್ಟಿದ್ದಾರೆ. ಈ ಉದ್ದೇಶ ಆಗಿರೋದು ಕೊಟ್ಟಿ ದಾಖಲೆ ಮತ್ತು ನಕಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡಿಕೊಂಡು ಅನೇಕ ಗ್ರಾಮದವರಾಗಿರೋದ್ರಿಂದ ಈ ಭೂಮಿಗೆ ಯಾರು ವಾರಸ್ದಾರಿಲ್ಲ, ಇದು ಮಠದ ಆಸ್ತಿ ಇದೆ, ಇದನ್ನ ಹೆಂಗಾದ್ರೂ ಮಾಡಿ ಲಭ್ಯಾಸ್ಕೊಂಡು ಮಠದವ್ರು ಗೊತ್ತು, ಮಠದವ್ರು ಒಂದು ಕೇಸ್ ಹಾಕಿದ್ರೆ ನಾವು ಗ್ರಾಮದ ಮುಖಂಡರಿಂದ. ಈ ಸಂದರ್ಭದಲ್ಲಿ ಹನುಮೇಶ್ ಅರೋಲಿ, ಡ್ಯಾನಿಯಲ್, ಸುರೇಶ್, ರಾಮಕೃಷ್ಣ, ಮಾರ್ಕ್, ಉದಯ್ ಕುಮಾರ್, ರಾಮಮೂರ್ತಿ, ಭೀಮಣ್ಣ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಮಾರ್ಚ್ 23ರಂದು ವಿಜ್ಞಾನ ಪತ್ರಿಕೆಯ ವಿಷಯಕ್ಕೆ ಪರೀಕ್ಷೆ ನಡೆದಿದ್ದು, ಈ ಪರೀಕ್ಷೆಗೆ ಒಟ್ಟು 3,913 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಉಳಿದಂತೆ 705 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯ ದೇದುರ್ಗ ತಾಲೂಕಿನಲ್ಲಿ 4,098 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 89 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗಸ್ಗೂರು ತಾಲೂಕಿನಲ್ಲಿ 6,216 ವಿದ್ಯಾರ್ಥಿಗಳು ಹಾಜರಿಯಾಗಿದ್ದು 121 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ 5,527 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಿ ಇದ್ದು 177 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಯಚೂರು ತಾಲೂಕಿನಲ್ಲಿ 9,344 ವಿದ್ಯಾರ್ಥಿಗಳು ಹಾಜರಿಯಾಗಿದ್ದಾರೆ, 230 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಹಾಗೂ ಸಿಂಧನೂರು ತಾಲೂಕಿನಲ್ಲಿ 5,628 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಿಯಾಗಿದ್ದಾರೆ, ಉಳಿದಂತೆ 88 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮಾನ್ವಿ ತಾಲೂಕು ಪಂಚಾಯತ್ ಇಒ ಕರ್ತವ್ಯ ಲೋಪ ನಿರ್ಲಕ್ಷ್ಯ ಖಂಡಿಸಿ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಜನಜಾಗೃತಿ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೈಲ್ಮರ್ಚೆಟ್ ಗ್ರಾಮದ ಸರ್ವೆ ನಂಬರ್ 67ರಲ್ಲಿ ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳಿಗೆ ವಂಚಿಸಿ ಪ್ರಭಾವಕ್ಕೆ ಮಣಿದು ಅನ್ಯರ ಹೆಸರಿಗೆ ಪಹಣಿ ಮಾಡಿಸಿ ವಂಚಿಸಿದ್ದಾರೆ. ಮೂಲ ದಾಖಲೆಗಳು ಇಲ್ಲದೆ ಪಹಣಿ ತಿದ್ದುಪಡಿ ಮಾಡಿ ವಂಚನೆ ಮಾಡಿದ್ದು ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಆಹಾರ ಇಲಾಖೆಯ 50 ಕೆಜಿಯ ಅಕ್ಕಿ ಚೀಲದಲ್ಲಿ 10 ಕೆಜಿ ಸಂಗ್ರಹಿಸಿ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಆಹಾರ ಶಿರಸ್ತೆದಾರ ಹಾಗೂ ಆಹಾರ ನಿರೀಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಎಸ್ಸಿಪಿ, ಟಿಎಸ್ಪಿ ಮತ್ತು ಕೆಕೆಆರ್ಡಿಬಿ 15ನೇ ಹಣಕಾಸು ಸೇರಿ ವಿವಿಧ ಯೋಜನೆಗಳ ಅನುದಾನ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡದ ತಾಲೂಕು ಪಂಚಾಯತ್ ಇಒ, ಎಇ ಮತ್ತು ಜೆಇ ವಿರುದ್ಧ ಕ್ರಮ ವಹಿಸಲು ಮನವಿ ಮಾಡಿದರು. ಜಿಲ್ಲೆಯ 2024, 25, 25 ಮತ್ತು 26ನೇ ಸಾಲಿನಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೈಗೊಂಡ ಎಸ್ಸಿಪಿ, ಟಿಎಸ್ಪಿ ಮತ್ತು ಕೆಕೆಆರ್ಡಿಬಿ 15ನೇ ಹಣಕಾಸು ಸೇರಿ ವಿವಿಧ ಯೋಜನೆಗಳ ಕಾಮಗಾರಿಗಳ ತನಿಖೆ ನಡೆಸಲು ಒತ್ತಾಯಿಸಿದರು. 2025-26ನೇ ಸಾಲಿನ ನರೇಗಾದಲ್ಲಿ ಸಿಂಧನೂರು, ಮಾನ್ವಿ, ಸಿರವಾರದಲ್ಲಿ ಅವ್ಯವಹಾರ ನಡೆದಿದ್ದು ತನಿಖೆ ನಡೆಸಬೇಕು. ಕುರುಡಿ ಗ್ರಾಮದ ಸರ್ವೆ ನಂಬರ್ 250 ಮನೆ ನಿರ್ಮಿಸಿಕೊಂಡು ಜನರಿಗೆ ಹಕ್ಕುಪತ್ರ ನೀಡಬೇಕು. ಸಿರವಾರ ತಾಲೂಕಿನ ಬೇವನೂರು ಗ್ರಾಮದ ಸರ್ವೆ ನಂಬರ್ 11ರಲ್ಲಿ ವಾಸ ಮಾಡುವ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕು. ಸಿಂಧನೂರು, ಮಾನ್ವಿ, ಸಿರವಾರ, ಲಿಂಗಸಗೂರು, ಮಸ್ಕಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸು ಅನುದಾನ ದುರುಪಯೋಗ, ಎಸ್ಸಿ, ಎಸ್ಟಿ ಸಮುದಾಯಗಳಿಗೆ ಮನೆಗಳ ಹಂಚಿಕೆಯಲ್ಲಿ ನಿರ್ಲಕ್ಷ್ಯ, ಮಹಿಳಾ ಭವನ ಭೂಮಿ ಹಂಚಿಕೆ ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಹುಲಗಪ್ಪ ಸೈದಾಪುರ್, ಸಂಸ್ಥಾಪಕ ಅಧ್ಯಕ್ಷ
ಪಿ ಎಸಪ್ಪ ಪೋತ್ನಾಳ್, ಜಿಲ್ಲಾ ಉಪಾಧ್ಯಕ್ಷ ರವಿಕುಮಾರ್ ಕುರುಡಿ, ಮಾನ್ವಿ ತಾಲೂಕು ಅಧ್ಯಕ್ಷ ಸಿದ್ದರಾಮ ನಿರ್ಮಾನ್ವಿ, ಸುಧಾಕರ್ ಕುರುಡಿ, ವೀರೇಶ್ ಕುರುಡಿ, ಚಿನ್ನಪ್ಪ ಜಾಗೀರ್ ಪನ್ನೂರು, ನಾಗರಾಜ್ ನಿರ್ಮಾನ್ವಿ, ಸಿಂಧನೂರು ಅಧ್ಯಕ್ಷ ಶರಣಬಸವ ಅಲಬನೂರು, ಜಿ ನರಸಿಂಹ ಕುರುಡಿ, ರಾಮಮೂರ್ತಿ ಕುರುಡಿ, ತಿಮ್ಮಪ್ಪ ಕಲ್ಲೂರು, ಮಹಾದೇವ, ಕೆ ರಾಘವೇಂದ್ರ, ರಂಗಾರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಆದ್ಯದೇವರ ದಾಸಿಮಯ್ಯ ಜಯಂತಿ, ಸನ್ಮಾರ್ಗಕ್ಕೆ ದಾರಿ ತೋರಿಸಿದ ದಾಸಿಮಯ್ಯ ಕುಮಾರಸ್ವಾಮಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಇಲ್ಲದೆ ಸರ್ಕಾರಿ ನೇಮಕಾತಿಗೆ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮಾಹಿತಿ ಸಲ್ಲಿಕೆ, ಸಚಿವ ಸಂಪುಟ ತೀರ್ಮಾನ ಗೊಂದಲ, ಮಹೇಂದ್ರ ಕುಮಾರ್ ಮಿತ್ರ. ಹೆಣ್ಣು ಸಂಸಾರದ ಕಣ್ಣಾಗಬೇಕು, ಅನಿತಾ ಹಿರೇಮನಿ. ಹುತಾತ್ಮರ ದಿನಾಚರಣೆ, ಶೋಷಣೆ ರಹಿತ ಸಮಾಜ ನಿರ್ಮಾಣಕ್ಕೆ ಸಹಕಾರ ಅಗತ್ಯ, ಚನ್ನಬಸವ ಜಾನೇಕಲ್. ವಿಶ್ವಕರ್ಮ ಸಮಾಜ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಮಾರ್ಚ್ 25ರಂದು ಪಂಜಿನ ಮೆರವಣಿಗೆ, ಮಾರುತಿ ಬಿಡಿಗೇರ. ರಂದು ಬಲಗೈ ಸಂಬಂಧಿತ ಜಾತಿಗಳಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ, ಮಾಲಾ ಮಹಾಸಭಾ ಬೆಂಬಲ, ಭಾಸ್ಕರ್ ರಾಜ್. ಮಾಜಿ ಸಚಿವ ಕೆ ಶಿವನಗೌಡ ಹೇಳಿಕೆ ಖಂಡನಾ ಹೇಳಿಕೆ, ತೇಜೋವಧೆ ಮಾಡುವ ಪ್ರಯತ್ನ, ರಂಗನಾಥ್. ಆರೋಲಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಲಪಟಾಯಿಸಲು ಯತ್ನ, ನೋಂದಣಿ ಖರೀದಿ ಪತ್ರ ರದ್ದುಗೊಳಿಸಲು ನರಸಿಂಹಲು ಆಗ್ರಹ. ಎಸ್ಎಸ್ಎಲ್ಸಿ ಪರೀಕ್ಷೆ 705 ವಿದ್ಯಾರ್ಥಿಗಳ ಗೈರು. ಮತ್ತು ಮಾನ್ವಿ ತಾಲೂಕ್ ಪಂಚಾಯತ್ ಇಒ ಕರ್ತವ್ಯ ಲೋಪ, ನಿರ್ಲಕ್ಷ್ಯ ಖಂಡಿಸಿ ಪ್ರತಿಭಟನೆ. ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಶ್ರೀರಾಮನವಮಿ ದಿನಾಂಕ 26/3/2026 ಮಹಾಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಓಂ ಸಾಯಿ ಧ್ಯಾನ ಮಂದಿರದ ಪೂಜ್ಯ ಶ್ರೀ ಸಾಯಿ ಕಿರಣ್ ಗುರೂಜಿಯವರು ಸಮಸ್ತ ಸಾಯಿ ಭಕ್ತರ ಕಲ್ಯಾಣ, ಆರೋಗ್ಯ, ಶಾಂತಿ ಹಾಗೂ ಮನೋಭಿಲಾಷಿಗಳ ಪರಿಪೂರ್ಣತೆಗೆ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತವನ್ನು ಆಚರಿಸುವ ದಿವ್ಯ ಸಂಕಲ್ಪ ಹೊಂದಿದ್ದಾರೆ. ಸರ್ವರಿಗೂ ಆದರದ ಸುಸ್ವಾಗತ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.